ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಇವತ್ತು ಸ್ನೇಹಿತರೆ ನೋಡಿ, ನಮ್ಮ ಒಂದು ಅಕಾಡೆಮಿಲಿ ಬಂದುಬಿಟ್ಟು ನಿಮಗೆ HSTR, GPSTR, ಕರ್ನಾಟಕ TET ಆಗಿರ್ಬೋದು, ಮತ್ತು CTET ಆಗಿರ್ಬೋದು, 10th ಕ್ಲಾಸ್ LB ಆಗಿರ್ಬೋದು, ಮತ್ತು ಜನರಲ್ ಸೈನ್ಸ್ ಕ್ಲಾಸಸ್ ಆಗಿರ್ಬೋದು. ಸೊ ಇವೆಲ್ಲ ಕ್ಲಾಸಸ್ಗಳು ನಿಮಗೆ ಸದ್ಯದಲ್ಲೇ ನಮ್ಮ ಒಂದು ಆ್ಯಪ್ ಮುಖಾಂತರ ಲಾಂಚ್ ಆಗುತ್ತೆ ಅಂತ ಹೇಳ್ತಾ, ಸೊ ನಾವು ಇವತ್ತೇನು ಮಾಡೋಣ ಅಂತಂದರೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡಿಲ್ಲ. ಸೊ ಇವತ್ತು ನೀವು ಕೇಳ್ತಿದ್ದೀರಾ, ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ಕಂಪ್ಯೂಟರ್ ಕ್ಲಾಸಸ್ನು ಕೂಡ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಹಾಗೆ ನಿಮಗೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಮ್ಮ ಒಂದು ಆ್ಯಪಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಇವತ್ತೇನು ಮಾಡೋಣ, ಒಂದು ಕಂಪ್ಯೂಟರ್ ಒಂದು ಕ್ಲಾಸಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು 10 ಕ್ವಶನ್ನ ತಗೊಂಡಿದ್ದೀನಿ. ಆ 10 ಕ್ವಶನ್ನಲ್ಲಿ ನಾವು ಏನು ಮಾಡೋಣ, ಸುಮಾರಷ್ಟು ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ಇದೆ ನಮಗೆ, ಏನಿದೆ, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯಲಾಗುತ್ತೆ, ಅಂದರೆ ವಿಚ್ ಈಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತಾ ಹೋಗ್ತೀವಿ. ಆಪ್ಷನ್ಗಳು ಕೊಟ್ಟಿದ್ದಾರೆ, ರ್ಯಾಮ್ ಅಂತ ಕೊಟ್ಟಿದ್ದಾರೆ, ರೋಮ್ ಇದೆ, CPU ಇದೆ, ಹಾರ್ಡ್ ಡಿಸ್ಕ್ ಇದೆ. ಸೊ ಹಾಗಾದರೆ ನಿಮಗೆ ಕಂಪ್ಯೂಟರ್ ಬಗ್ಗೆ ಸ್ವಲ್ಪನಾದರೂ ನಾಲೆಡ್ಜ್ ಇರುತ್ತಲ್ವಾ, ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಅದು ಕೂಡ ತುಂಬ ಆರ್ಟ್ಸ್ ಬ್ಯಾಕ್ಗ್ರೌಂಡು, ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಸ್ವಲ್ಪ ತುಂಬಾ ಕಷ್ಟ ಅಂತ ಹೇಳ್ಬೋದು. ಸೊ ಆದರೂ ಕೂಡ ನೋಡಿ, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯಲಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ರೈಟ್ ಆನ್ಸರ್ ಯಾವುದು ಅಂದರೆ ನಮಗೆ CPU ಅಂತ ಹೇಳ್ತೀವಿ. ಯಾವುದು? CPU ಇಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ. ಅಂದರೆ CPU ಅಂದ್ರೇನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನೀವು ಫುಲ್ ಫಾರ್ಮ್ ಕೂಡ ಕೇಳ್ಬೋದು ಎಕ್ಸಾಮಲ್ಲಿ. ಸೊ CPU ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ಇದನ್ನು ನಾವು ಕಂಪ್ಯೂಟರ್ನ ಒಂದು ಮೆದುಳು ಅಂತ ಕರಿತಾ ಹೋಗ್ತೀವಿ, ಅಂದರೆ ಕಂಪ್ಯೂಟರ್ನ ಬ್ರೈನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಇನ್ನು 3 ಆಪ್ಷನ್ಸ್ ಇದಾವಲ್ವಾ, ಸೊ ಅದ್ರ ಬಗ್ಗೆ ಅಂತ ನೋಡ್ತಾ ಹೋಗೋಣ. ಅಂದರೆ ಸೊ ಇದನ್ನು ಯಾಕೆ ಮೆದುಳು ಅಂತ ಕರಿತೀವಿ? ಫಾರ್ ಎಕ್ಸಾಂಪಲ್, ಈಗ ನಮ್ಮ ಬಾಡಿಲಿ ಏನು ಬ್ರೈನ್ ಇದೆ ಅಲ್ವ, ಅದಕ್ಕೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಬ್ರೈನ್ ಏನು ಕಂಟ್ರೋಲ್ ಮಾಡುತ್ತೆ, ನಮ್ಮ ಇಡೀ ಬಾಡಿಲಿ ಇರ್ತಕ್ಕಂಥ ಪ್ರತಿಯೊಂದು ಪಾರ್ಟ್ಸ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು? ನಮಗೆ ಬ್ರೈನ್. ಅಂದರೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಕೇಳಿರ್ಬೋದು ನೀವು. ಅವೆಲ್ಲ ಸಾಧ್ಯ ಆಗ್ತಕ್ಕಂಥದ್ದು ನಮ್ಮ ಬ್ರೈನಿಂದ. ಸೊ ಹಾಗಾಗಿ ಅದೇ ಥರ ನಮ್ಮ ಒಂದು ಕಂಪ್ಯೂಟರ್ ಇರ್ತಕ್ಕಂಥ ಪ್ರತಿಯೊಂದು ನಿಮಗೆ ಹಾರ್ಡ್ವೇರ್ ಆಗಿರ್ಬೋದು, ಪ್ರತಿಯೊಂದು ಸಾಫ್ಟ್ವೇರ್ಗಳಾಗಿರ್ಬೋದು, ಸೊ ವರ್ಕ್ ಮಾಡ್ತಕ್ಕಂಥದ್ದು ಯಾವುದಿನ ಅಂತ ಕೇಳಿದಾಗ ನಮಗೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಯಾವುದೇ ಒಂದು ನೀವು ಹಾರ್ಡ್ವೇರ್ ಆಗಿರ್ಬೋದು, ಯಾವುದೇ ಒಂದು ಸಾಫ್ಟ್ವೇರ್ ಆಗಿರ್ಬೋದು ಇನ್ಸ್ಟಾಲ್ ಮಾಡಬೇಕಾಗಿರೋದು, ಸೊ ಎಲ್ಲಿ ಅಥವಾ ಅದನ್ನು ಒಂದು ಸಂಸ್ಕರಣೆ ಮಾಡಬೇಕಾದ ಅಥವಾ ಪ್ರೊಸೆಸ್ ಮಾಡಬೇಕಾಗಿದ್ದು ಎಲ್ಲಿ ಅಂತಂದಾಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಏನೋ ಒಂದು ಬಾಕ್ಸ್ ಅಂತ ಇರುತ್ತಲ್ವ, ಕೆಲವೊಂದಿಷ್ಟು ಇವಾಗೆಲ್ಲ PC-ಗಳಲ್ಲಿ ಇನ್ಬಿಲ್ಟ್ ಬಂದಿರುತ್ತೆ. ಸೊ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಇನ್ಬಿಲ್ಟ್ ಇರುತ್ತೆ. ಬಟ್ ಸ್ವಲ್ಪ ಓಲ್ಡ್ ಹೋದಾಗ ಏನಾದರೂ ಓಲ್ಡ್ ವರ್ಷನಲ್ಲಿ ನಮಗೆ ಒಂದು ಬಾಕ್ಸ್ ಟೈಪ್ ಇರುತ್ತೆ ನಿಮಗೆ ಕಂಪ್ಯೂಟರ್ ಪಕ್ಕ, ಅಂದರೆ ಆ ಮಾನಿಟರ್ ಪಕ್ಕ. ಸೊ ದಟ್ ಈಸ್ ಏನಂತ ಕರಿತೀವಿ, CPU ಅಂತ ಕರಿತಾ ಹೋಗ್ತೀವಿ. ಸೊ ಅದು ನಮಗೇನಾಗುತ್ತೆ, ಈ ಕಂಪ್ಯೂಟರ್ನ ಎಲ್ಲ ಒಂದು ಫಂಕ್ಷನ್ಸ್ಗಳನ್ನು ಏನು ಮಾಡುತ್ತೆ, ಪ್ರೊಸೆಸ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾದರೆ ಇನ್ನೊಂದು ಆಪ್ಷನ್ ಇದೆ, ದಟ್ ಈಸ್ ರ್ಯಾಮ್ ಅಂತ ಇದೆ. ಸೊ ರ್ಯಾಮ್ ಮೀನ್ಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ. ಸೊ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ. ಸೊ ಇದು ನಮಗೆ ಒಂದು ಟೆಂಪ್ರರಿ ಮೆಮೊರಿ ಆಗಿರುತ್ತೆ. ಅಂದರೆ ಇದೊಂದು ತಾತ್ಕಾಲಿಕ ಒಂದು ಮೆಮೊರಿ, ಅಂದರೆ ಸ್ಟೋರೇಜ್ ಕಾಂಪೊನೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇದೇನು ಮಾಡುತ್ತೆ ರ್ಯಾಮ್ ಅಂತಂದಾಗ, ಯಾವುದೋ ಒಂದು ನಮಗೆ ಕಂಪ್ಯೂಟರ್ ಸ್ಟಾರ್ಟ್ ಆಗೋದಕ್ಕೆ ಒಂದು ಸ್ಟೋರೇಜ್ ತಗೊಳುತ್ತೆ. ಸೊ ಅದನ್ನು ನಮಗೆ ರ್ಯಾಮ್ ಅಂತ ಕರಿತಾ ಹೋಗ್ತೀವಿ. ಸೊ ನಮಗೆ ರೋಮ್ ಅಂತ ಇರುತ್ತೆ, ಅಥವಾ ನೀವು ಇದೇ ವರ್ಕ್ ಮಾಡಿರ್ತೀರ. ಸೊ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವರ್ಡಲ್ಲಿ ಏನೋ ವರ್ಕ್ ಮಾಡಿರ್ತೀರ. ಸೊ ವರ್ಕ್ ಮಾಡಿ, ಸೊ ಇನ್ನೇನು ಕರೆಂಟ್ ಹೋಗ್ತಲ್ವಾ, ಸೇವ್ ಮಾಡಿರಲ್ಲ ನೀವು. ಸೊ ಆ ಸೇವ್ ಮಾಡೋಕ್ಕಿಂತ ಮುಂಚೆ ನೀವೇನು ಟೈಪ್ ಮಾಡಿರ್ತೀರಲ್ವ, ಅದೆಲ್ಲಿ ಸೇವ್ ಆಗಿರುತ್ತೆ ನಿಮಗೆ ಅಂತಂದಾಗ, ಸೊ ರ್ಯಾಮಲ್ಲಿ ಸ್ಟೋರ್ ಆಗಿರುತ್ತೆ. ಅಂದರೆ ಅದು ಒಂದು ಟೆಂಪ್ರರಿ ಮೆಮೊರಿ. ಅಂದರೆ ನೀವು ಸೇವ್ ಮಾಡದೇ ಇದ್ದು ಕೂಡ ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಸಿಸ್ಟಮೇ ಸೇವ್ ಮಾಡಿ ಇಟ್ಕೊಂಡಿರುತ್ತೆ ಸ್ವಲ್ಪ ಒಂದು ಪಾರ್ಟ್ವರೆಗೂ. ಸೊ ಅದನ್ನು ನಾವು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಯಾವುದು ಅಂದಾಗ ರೀಡ್ ಓನ್ಲಿ ಮೆಮೊರಿ ಅಂತ ಕರಿತೀವಿ. ಯಾವುದು? ರೀಡ್ ಓನ್ಲಿ ಮೆಮೊರಿ. ಸೊ ಈ ರೀಡ್ ಓನ್ಲಿ ಮೆಮೊರಿ ಏನು ಮಾಡುತ್ತೆ ಅಂತಂದಾಗ, ನಮಗೆ ಏನು ನಾವು ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಲ್ವ, ಸ್ಟಾರ್ಟ್ ಮಾಡ್ತೀವಿ. ಸೊ ಆವಾಗ ಅಲ್ಲಿ ನಾವು ಮಾಡ್ತಕ್ಕಂಥ ವರ್ಕನ್ನು ಏನು ಮಾಡುತ್ತೆ, ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ರೀಡ್ ಓನ್ಲಿ ಮೆಮೊರಿ. ಇವೆಲ್ಲ ಸ್ಟೋರೇಜ್ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ಅದೇ ಇನ್ನೊಂದು ಬಂದುಬಿಟ್ಟು ಯಾವುದಿದೆ, ಹಾರ್ಡ್ ಡಿಸ್ಕ್. ಏನಂತ ಇದೆ? ಹಾರ್ಡ್ ಡಿಸ್ಕ್. ಇವೆರಡು ನೋಡಿ, ರ್ಯಾಮು ಮತ್ತು ರೋಮು ಇವೆರಡು ಸ್ಟೋರ್ ಮಾಡ್ಕೊಳ್ಳುತ್ತೆ, ಬಟ್ ಪ್ರೊಸೆಸ್ ಮಾಡಲ್ಲ. ಏನು ಮಾಡಲ್ಲ? ಪ್ರೊಸೆಸಿಂಗ್ನ ಮಾಡಲ್ಲ. ಯಾವುದು? ಈ ರ್ಯಾಮು ಮತ್ತು ರೋಮು ಇದು ಕೂಡ ಪ್ರೊಸೆಸಿಂಗ್ ಮಾಡಲ್ಲ. ಇವನ್ ಹಾರ್ಡ್ ಡಿಸ್ಕು ಕೂಡ ಏನು ಮಾಡಲ್ಲ, ಪ್ರೊಸೆಸ್ ಮಾಡಲ್ಲ. ಸೊ ಇವೆಲ್ಲ 3 ಏನಾಗಿದ್ದಾವೆ, ಓನ್ಲಿ ಸ್ಟೋರೇಜ್ ಕಾಂಪೊನೆಂಟ್ಸ್ ಆಗಿದ್ದಾವೆ. ಬಟ್
CPU ಏನಾಗಿದೆ, ದಿಸ್ ಇಸ್ ಎ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಸೊ ಏನೇ ಒಂದು ಫಂಕ್ಷನ್ಗಳು ಏನು ಮಾಡುತ್ತೆ, ಅದು ಯಾವುದೇ ರೀತಿಯಾದಂಥ ಒಂದು ಫಂಕ್ಷನ್ಗಳನ್ನ ಪ್ರೊಸೆಸ್ ಮಾಡ್ತಾ ಹೋಗುತ್ತೆ, ಅಂದರೆ ಸಂಸ್ಕರಣೆ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ನೋಡಿ, ಹಾರ್ಡ್ ಡಿಸ್ಕ್ ಅಂದ್ರೇನು? ಇಟ್ ಈಸ್ ಎ ಪರ್ಮನೆಂಟ್ ಸ್ಟೋರೇಜ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಪರ್ಮನೆಂಟ್ ಸ್ಟೋರೇಜ್ ಕಾಂಪೊನೆಂಟ್. ಸೊ ಇವೆಲ್ಲ ಟೆಂಪ್ರರಿ ಸ್ಟೋರೇಜ್ ಕಾಂಪೊನೆಂಟ್ ಆಗಿದೆ. ರ್ಯಾಂಡಮ್ ರೋಮು ಮತ್ತು ರ್ಯಾಮ್ ಅದೇ. ಬಟ್ ಹಾರ್ಡ್ ಡಿಸ್ಕ್ ಏನಾಗುತ್ತೆ, ನೀವೇನು ಪೆನ್ ಡ್ರೈವ್ ಅಂತ ಕರಿತಾ ಹೋಗ್ತೀರಾ ಅದಲ್ವಾ. ಸೊ ಹಾರ್ಡ್ ಡಿಸ್ಕ್ ಅಂತ ಸಪ್ರೇಟಾಗಿ ಸಿಗುತ್ತೆ. ಅವೆಲ್ಲ ಏನು ನಮಗೆ ಪರ್ಮನೆಂಟ್ ಸ್ಟೋರೇಜ್, ಒಂದು ಸತಿ ಸ್ಟೋರ್ ಮಾಡಿಬಿಟ್ರೆ ಏನಾಗುತ್ತೆ ನಿಮಗೆ, ಅದ್ರಲ್ಲಿ ಹಾಗೇ ಇರುತ್ತೆ. ಸೊ ಬಟ್ ಅಲ್ಲಿ ಏನು ಮಾಡೋಕ್ಕಲ್ಲ ನೀವು. ಸೊ ಅಲ್ಲೇನೋ ಇನ್ ಕೇಸ್ ಡಿಲೀಟ್ ಆಯಿತು ಅಂದರೆ ಹಾರ್ಡ್ ಡಿಸ್ಕಿಂದ ಮತ್ತೆ ಅದನ್ನ ರೀಸ್ಟೋರ್ ಮಾಡ್ಕೊಳ್ಳೋ ಸಾಧ್ಯತೆ, ಅಂದರೆ ಮತ್ತೆ ಹಿಂಪಡೆಯತಕ್ಕಂಥ ಸಾಧ್ಯತೆ ಇರಲ್ಲ. ಕೆಲವೊಂದಿಷ್ಟರಲ್ಲಿ ನಮಗೆ ಹಾರ್ಡ್ ಡಿಸ್ಕಲ್ಲಿ ಕೊಟ್ಟಿರ್ತಾರೆ 1 ವರ್ಷದವರೆಗೂ ವ್ಯಾಲಿಡಿಟಿ. ಬಟ್ ಕೆಲವೊಂದಿಷ್ಟರಲ್ಲಿ ಏನಾಗಲ್ಲ ನಮಗೆ. ಸೊ ಅದು ಹಿಂಪಡೆಯತಕ್ಕಂಥ ಒಂದು ಎಬಿಲಿಟಿ ಅಥವಾ ಒಂದು ನಮಗೆ ಯಾವುದು ಆಪ್ಷನ್ಸ್ ಕೂಡ ನಮಗೆ ಕೊಟ್ಟಿರಲ್ಲ. ಸೊ ಹಾಗಾಗಿ ಹಾರ್ಡ್ ಡಿಸ್ಕ್ ಇಟ್ ಈಸ್ ಎ ಪರ್ಮನೆಂಟ್ ಸ್ಟೋರೇಜ್ ಕಾಂಪೊನೆಂಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಾಗಿರ್ಬೋದು. ಸೊ ಕಂಪ್ಯೂಟರ್ನ ಮೆದಡು ಅಂತ ಯಾವುದನ್ನು ಕರಿತೀವಿ ನಾವು, CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ಕರಿತಾ ಹೋಗ್ತೀವಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಅಂತ ನೋಡೋಣ ಯಾವುದು ಅಂತಂದು ನೋಡಿ. ಸೆಕೆಂಡ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಯಾಗಿದೆ? ಸೊ ಈ ಕ್ವಶನ್ ತುಂಬ ಸತಿ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಈ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಏನಿದೆ, ಈ ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ಯಾವಾಗಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೀವು ಸೊ ಅದು HST ಆಗಿರ್ಬೋದು, GPST ಆಗಿರ್ಬೋದು, ಸೊ ಅಥವಾ ನಿಮಗೆ PC ಅಥವಾ PC to DC ಕ್ವಶನ್ ಏನಿರ್ತಾವಲ್ವ, ಅಲ್ಲೆಲ್ಲ ನಿಮಗೆ ಕಂಪ್ಯೂಟರ್ ಮೇಲೆ ಕ್ವಶನ್ಸ್ಗಳು ಕೇಳ್ತಾರೆ. PC, PSI ಆಗಿರ್ಬೋದು, SDA, FDA, ಪ್ರತಿಯೊಂದು ಎಕ್ಸಾಮಲ್ಲೂ ನೀವು ಏನು SDFD ಅಂತ ಸಪ್ರೇಟಾಗಿ ಒಂದು 30 ಮಾರ್ಕ್ಸಿಗೆ ನಿಮಗೆ ಕಂಪ್ಯೂಟರ್ ಇರುತ್ತೆ. ಸೊ ಹಾಗಾಗಿ ಸೊ ಅದರಲ್ಲಿ ಒಂದು ಕ್ವಶನ್ಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೋಡ್ತಾ ಬರೋಣ ಆಪ್ಷನ್ಗಳು. ಫಸ್ಟು ಮೈಕ್ರೋಸಾಫ್ಟ್ ವರ್ಡ್ ಅಂತ ಇದೆ. ಮೈಕ್ರೋಸಾಫ್ಟ್ ವರ್ಡ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಲೆಟರ್ ಟೈಪ್ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ನ ಟೈಪ್ ಮಾಡೋದಾಗಿರ್ಬೋದು. ಸೊ ಎಲ್ಲಿ ಮಾಡ್ತೀವಿ ಸರ್ ಅಂತಂದಾಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಎಲ್ಲಿ ಅಂದಾಗ ನಮಗೆ ಮೈಕ್ರೋಸಾಫ್ಟ್ ವರ್ಡ್ ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಏನು ಇಂಪಾರ್ಟೆಂಟು, ಏನಿದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿ ದಿಸ್ ಈಸ್ ಎ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರೀತಾ ಹೋಗ್ತೀವಿ. ಸೊ ಇನ್ನೊಂದಿದೆ ಅಡೋಬ್ ಫೋಟೋಶಾಪ್ ಅಂತ ಇದೆ. ಸೊ ಫೋಟೋಶಾಪ್ ನನಗೆ ಗೊತ್ತು ನಿಮಗೆ. ಸೊ ಯಾವುದೋ ಒಂದು ಇಮೇಜ್ನ ಪ್ರೊಸೆಸ್ ಮಾಡೋದಾಗಿರ್ಬೋದು ಅಥವಾ ಎಡಿಟ್ ಮಾಡೋದಾಗಿರ್ಬೋದು. ಸೊ ನಾವೇನು ಮಾಡ್ತೀವಿ ಅಂದಾಗ ಅಡೋಬ್ ಫೋಟೋಶಾಪಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಇದು ಒಂದು ಏನಾಗಿರುತ್ತೆ ನಮಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಸೊ ನೆಕ್ಸ್ಟ್ ಬರುತ್ತೆ ನಮಗೆ ಇನ್ನೊಂದು ಆಪ್ಷನ್ ಡಿ ನೋಡೋಣ. ಯಾವುದು ಗೂಗಲ್ ಕ್ರೋಮ್ ಅಂತ ಬರುತ್ತೆ. ಗೂಗಲ್ ಕ್ರೋಮ್ ನಾರ್ಮಲ್ಲಾಗಿ ನಾವೆಲ್ಲರೂ ಕೂಡ ಯೂಸ್ ಮಾಡ್ತಕ್ಕಂಥ ವೆಬ್ಸೈಟ್ ಯಾವುದು ಅಂದಾಗ ಗೂಗಲ್ ಕ್ರೋಮ್. ಸೊ ನೀವು ಅದರಲ್ಲೂ ವಿಂಡೋಸಲ್ಲಾದರೂ ತಗೊಳ್ಳಿ ಅಥವಾ ನಿಮ್ಮ ಮೊಬೈಲ್ಗಳಾದರೂ ತಗೊಳ್ಳಿ. ಸೊ ನಾರ್ಮಲಾಗಿ ಏನು ಮಾಡ್ತೀವಿ ನೀವು ಗೂಗಲ್ ಕ್ರೋಮ್ನೇ ಹೋಗೋದು. ಹಾಗಾಗಿ ಸೊ ಇದೇನಿದು ಒಂದು ವೆಬ್ ಬ್ರೌಸರ್. ಏನಾಗಿ ಕಾರ್ಯ ಮಾಡುತ್ತಿದ್ದು ವೆಬ್ ಬ್ರೌಸರ್ ಆಗಿ ಕಾರ್ಯನಿರ್ವಹಿಸುತ್ತೆ. ವೆಬ್ ಬ್ರೌಸರ್ ಅಂತ ಕರಿತೀವಿ. ನೀವು ಏನಾದರೂ ಸರ್ಚ್ ಮಾಡೋದಕ್ಕೆ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಅಂದರೆ ಏನೋ ಒಂದು ಬ್ರೌಸಿಂಗ್ ಮಾಡೋದಕ್ಕೆ, ಏನೋ ಒಂದು ಮಾಹಿತಿನ ಪಡೆಯೋದಕ್ಕೆ ಏನು ಮಾಡ್ತೀರಾ ಯೂಸ್ ಮಾಡ್ತೀರಾ. ಬಟ್ ಇಟ್ ಈಸ್ ನಾಟ್ ಎ ಸರ್ಚ್ ಇಂಜಿನ್. ಇದು ಸರ್ಚ್ ಇಂಜಿನ್ ಅಲ್ಲ, ಇದೊಂದು ವೆಬ್ ಬ್ರೌಸರ್. ಇದ್ರ ಮೇಲೆ ನಿಮಗೆ ಕ್ವಶನ್ ಕೇಳ್ಬೋದು. ಗೂಗಲ್ ಕ್ರೋಮ್ ಈಸ್ ಎ ಡ್ಯಾಶ್ ಅಂತ ಕೇಳ್ತಾರೆ. ವೆಬ್ ಬ್ರೌಸರ್, ಸರ್ಚ್ ಇಂಜಿನ್. ಸೊ ಹೀಗೆ ಆಪ್ಷನ್ಗಳು ಕೊಡ್ಬೋದಲ್ವಾ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ. ಸೊ ಹಾಗೆ ಸೊ ಗೂಗಲ್ ಕ್ರೋಮ್ ಅನ್ನೋದು ಏನಾಗಿದೆ, ಇದು ಒಂದು ವೆಬ್ ಬ್ರೌಸರ್ ಆಗಿದೆ. ಬಟ್ ಇಟ್ ಈಸ್ ನಾಟ್ ಎ ಸರ್ಚ್ ಇಂಜಿನ್. ಸರ್ಚ್ ಇಂಜಿನು ಅಲ್ಲ. ಹಾಗಾದರೆ ಸರ್ಚ್ ಇಂಜಿನ್ಸ್ ಯಾವುದು ಸರ್ ಅಂತಂದಾಗ ನಮಗೆ ಗೂಗಲ್ ಬರುತ್ತೆ. ಯಾವುದು ಗೂಗಲ್ ಬರುತ್ತೆ. ನೆಕ್ಸ್ಟ್ ಬಿಂಗ್ ಅಂತ ಬರುತ್ತೆ. ಸೊ ಇವೆಲ್ಲ ಏನಾಗ್ತವೆ ನಮಗೆ ಸರ್ಚ್ ಇಂಜಿನ್ಗಳಾಗ್ತವೆ. ಗೂಗಲ್ ಆಗಿರ್ಬೋದು, ಬಿಂಗ್ ಆಗಿರ್ಬೋದು, ಅಥವಾ ಯಾಹೂ ಅಂತ ಬರುತ್ತೆ. ನೋಡಿದ್ರೆ ಅಲ್ವಾ ನೀವು, ಯಾಹೂ ಆಗಿರ್ಬೋದು. ಇವೆಲ್ಲ ಏನಾಗ್ತದೆ ನಮಗೆ ಸರ್ಚ್ ಇಂಜಿನ್ಸ್ಗಳಾಗ್ತವೆ. ಹಾಗಾಗಿ ವೆಬ್ ಬ್ರೌಸರ್ಸ್ಗಳು ಯಾವ್ದು ಸರ್ ಅಂದಾಗ ಒಂದು ಗೂಗಲ್ ಕ್ರೋಮ್ ಬರುತ್ತೆ, ಇನ್ನೊಂದು ಫೈರ್ಫಾಕ್ಸ್ ಕೇಳಿರಲ್ವಾ, ಮೊಜಿಲ್ಲಾ ಫೈರ್ಫಾಕ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ನಮಗೆ ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಬರುತ್ತೆ. ಅವೆಲ್ಲ ಏನಾಗ್ತವೆ ನಮಗೆ ವೆಬ್ ಬ್ರೌಸರ್ಗಳಾಗಿರ್ತವೆ. ಸೊ ಅದು ಏನೋ ಒಂದು ಮಾಹಿತಿ ನಾವು ಪಡೆಯೋದಕ್ಕೆ, ಸೊ ಜಸ್ಟ್ ಇದು ಹುಡುಕೋದಕ್ಕೆ ಅವೆಲ್ಲ ಏನಾಗ್ತವೆ ಮಾಹಿತಿನ ಡೌನ್ಲೋಡ್ ಕೂಡ ನೀವು ಅಲ್ಲಿ ಮಾಡ್ಕೋಬೋದಾಗಿದೆ. ಹಾಗಾಗಿ ಸೊ ಗೂಗಲ್ ಕ್ರೋಮ್ ಅನ್ನೋದು ಏನಾಗಿದೆ ವೆಬ್ ಬ್ರೌಸರ್ ಆಗಿದೆ. ಸೊ ಅದ್ರ ಜೊತೆಗೆ ನಮಗೆ ಫೈರ್ಫಾಕ್ಸು ಕೂಡ ಏನಾಗಿದೆ ಮೊಜಿಲ್ಲಾ ಫೈರ್ಫಾಕ್ಸ್ ಅಂತ ಹೇಳ್ತೀವಿ. ಇದು ಕೂಡ ಏನಾಗಿದೆ ನಮಗೆ ಒಂದು ವೆಬ್ ಬ್ರೌಸರ್ ಆಗಿದೆ. ಬಟ್ ಸರ್ಚ್ ಇಂಜಿನ್ಸ್ ಅಂತ ಬಂದಾಗ ಒಂದು ಗೂಗಲ್, ಬಿಂಗ್ ಮತ್ತು ಯಾಹೂ ಇವೆಲ್ಲ ಏನಾಗಿದ್ದಾವೆ ನಮಗೆ ಸರ್ಚ್ ಇಂಜಿನ್ಸ್ಗಳು ಆಗಿದ್ದಾವೆ. ಸೊ ಹಾಗಾಗಿ ನಮ್ಮ ಒಂದು ಕ್ವಶನ್ಗೆ ಆನ್ಸರು ಆಪ್ರೇಟಿಂಗ್ ಸಿಸ್ಟಮ್ಸ್ಗೆ ಉದಾಹರಣೆ ಅಂತ ಕೇಳಿದಾಗ ನೋಡಿ,
ಇಲ್ಲಿ ಕೊಟ್ಟಿದ್ದೀವಿ ಲೈನಕ್ಸ್ ಅಂತ ಇದೆ, ಅಥವಾ ಲೈನಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಒಂದು ನಮಗೆ OS ಅಂತ ಕರಿತೀವಿ, ಆಪ್ರೇಟಿಂಗ್ ಸಿಸ್ಟಮ್ ಆಗಿ ಕಾರ್ಯ ಮಾಡ್ತಾ ಹೋಗುತ್ತೆ. ಸೊ ಹಾಗಾದರೆ ಇಲ್ಲಿ ನೋಡಿ, ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂದರೆ ಏನು? ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ಇವಾಗ ಒಂದು ಫಂಕ್ಷನ್ ಮಾಡಬೇಕು, ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ನೀವು ವರ್ಕ್ ಮಾಡಬೇಕು ಅಂದಾಗ ಏನು ಇಂಪಾರ್ಟೆಂಟ್ ಅಂದಾಗ ನೋಡಿ, ನಿಮ್ಮ ಲ್ಯಾಪ್ಟಾಪು ನಿಮ್ಮ ಕಂಪ್ಯೂಟರ್ ತಗೊಂಡು ಏನಾಗುತ್ತೆ, ನಿಮಗೆ ವಿಂಡೋಸ್ ಅಂತ ಇರುತ್ತೆ. ಏನಿರುತ್ತೆ? ವಿಂಡೋಸ್ ಇಲ್ಲ ಅಂತಂದರೆ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ವರ್ಕೇ ಆಗಲ್ಲ, ಹೌದಲ್ವಾ? ಅದೊಂದು ಮೇನ್ ಆಪ್ರೇಟಿಂಗ್ ಸಿಸ್ಟಮ್. ಅಂದರೆ ನಿಮ್ಮ ಒಂದು ಕಂಪ್ಯೂಟರ್ಲಿ ಲ್ಯಾಪ್ಟಾಪಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಪ್ಲಿಕೇಶನ್ಗಳು ವರ್ಕ್ ಆಗೋದಕ್ಕೆ ರೀಸನ್ ಏನಾದಾಗ ನಮಗೆ ಈ ವಿಂಡೋಸ್ ಅನ್ನೋದು ಅಥವಾ ಯಾವುದೋ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಏನಾಗುತ್ತೆ ಕಾರಣ ಆಗಿರುತ್ತೆ. ಸೊ ನೀವು ಮೈಕ್ರೋಸಾಫ್ಟ್ ವರ್ಡನ್ನು ನೀವು ಯೂಸ್ ಮಾಡಬೇಕು, ಅಥವಾ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಯೂಸ್ ಮಾಡಬೇಕು, ಎಕ್ಸೆಲ್ನ ಯೂಸ್ ಮಾಡಬೇಕು, ಅಡೋಬ್ ಫೋಟೋಶಾಪ್ನ ಯೂಸ್ ಮಾಡಬೇಕು. ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನ ನೀವು ಯೂಸ್ ಮಾಡಬೇಕಂದಾಗ ಮೇನ್ ಇಂಪಾರ್ಟೆಂಟ್ ಯಾವುದು? ವಿಂಡೋಸ್. ವಿಂಡೋಸ್ ನಮ್ಮದು ಓಲ್ಡ್ ವರ್ಷನ್ ಇದೆ, 2007, 2010, 2011. ಸೊ ಅದು ಹೌದಲ್ವಾ? ಹಾಗೆ ಅಪ್ಡೇಟ್ ಆಗ್ತಾನೆ ಹೋಗ್ತಿರುತ್ತೆ. ಯಾವುದು? ವಿಂಡೋಸ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗ್ತದೆ, ನಮಗೆ ಆಪ್ರೇಟಿಂಗ್ ಸಿಸ್ಟಮ್ಗಳಾಗಿರುತ್ತೆ ಪ್ರತಿಯೊಂದು. ಸೊ ನಾವು ಕಂಪ್ಯೂಟರ್ ಇರ್ತಕ್ಕಂಥ ಯಾವುದೇ ಒಂದು ನಮಗೆ ಒಂದು ಫಂಕ್ಷನ್ಸ್ಗಳನ್ನ, ಯಾವುದೋ ಒಂದು ಅಪ್ಲಿಕೇಶನ್ಸ್ಗಳನ್ನ ಆಪ್ರೇಟ್ ಮಾಡೋದಕ್ಕೆ ಏನು ಮಾಡ್ತೀವಿ? ಈ ವಿಂಡೋಸ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇದು ನಮಗೆ ಕಂಪ್ಯೂಟರ್ಗಳಲ್ಲಿ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಬಂದುಬಿಟ್ರೆ ವಿಂಡೋಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆ್ಯಪಲ್ ಆ್ಯಪಲ್ಗಳಲ್ಲಿ ಬಂದಾಗ ನಮಗೆ ಆ್ಯಪಲ್ ಮೊಬೈಲ್ ಆಗಿರ್ಬೋದು, ಆ್ಯಪಲ್ ಐಪ್ಯಾಡ್ ಆಗಿರ್ಬೋದು, ಅಥವಾ ನಿಮಗೆ ಮ್ಯಾಕ್ ಬುಕ್ ಆಗಿರ್ಬೋದು, ಸೊ ಲ್ಯಾಪ್ಟಾಪ್ಗಳಾಗಿರ್ಬೋದು. ಇಲ್ಲಿ ಬಂದಾಗ ಏನಾಗುತ್ತೆ, ನಮಗೆ ಮ್ಯಾಕ್ OS ಅಂತ ಬರುತ್ತೆ. ಇವೆಲ್ಲ ಆ್ಯಪಲ್ ಏನು ಕಂಪ್ನಿಗಳಲ್ಲಿ ಇರ್ತಾವಲ್ವ, ಆ ಒಂದು ಮೊಬೈಲು, ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಳಿಗೆ ಯೂಸ್ ಮಾಡ್ತಕ್ಕಂಥ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಆಗಿದೆ. ಇನ್ನೊಂದು ಬರುತ್ತೆ ನಮಗೆ MS DOS ಅಂತ ಬರುತ್ತೆ. ಇವೆಲ್ಲ ನಮಗೆ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದಿಷ್ಟು ಆಪ್ರೇಟಿಂಗ್ ಸಿಸ್ಟಮ್ಗಳಾಗಿದ್ದಾವೆ. ಸೊ ಅದು ಬಿಟ್ಟರೆ ನಿಮಗೆ ಲೈನಕ್ಸ್ ಅಂತ ಇದೆ. ಇದು ಒಂದು ಆ್ಯಂಡ್ರಾಯ್ಡ್ ಬೇಸ್ಡ್, ಯಾವುದಿದು? ಆ್ಯಂಡ್ರಾಯ್ಡ್ ಬೇಸ್ಡ್ OS ಸಿಸ್ಟಮ್ ಅಂತ ಕರಿತೀವಿ. ನಿಮ್ಮ ಮೊಬೈಲ್ಗಳಲ್ಲಿ ಏನು ಇವಾಗ ಸ್ನ್ಯಾಪ್ಡ್ರಾಗನ್ ಅಂತ ಯೂಸ್ ಮಾಡ್ತೀವಿ, ಲಾಲಿಪಾಪ್ ಅಂತ ಯೂಸ್ ಮಾಡ್ತೀವಿ, ಹೌದಲ್ವಾ? ಇವೇನು ಆಪ್ರೇಟಿಂಗ್ ಸಿಸ್ಟಮ್ಗಳು ಬರ್ತಾವೆ ನಿಮ್ಮ ಮೊಬೈಲಲ್ಲಿ, ಆ್ಯಂಡ್ರಾಯ್ಡ್ 14 ಅಂತ ಯೂಸ್ ಮಾಡ್ತೀವಿ, ಅವೆಲ್ಲ ಏನು ನಮಗೆ ಲೈನಕ್ಸ್ ಬೇಸ್ಡ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಿ. ಅಂದರೆ ಆ ಲೈನಕ್ಸ್ ಅನ್ನೋ ಒಂದೇನು ಆಪ್ರೇಟಿಂಗ್ ಸಿಸ್ಟಮ್, ಆ ಒಂದು ಬೇಸಿಸ್ ಮೇಲೆ ಏನಾಗ್ತವೆ ಈ ಆ್ಯಂಡ್ರಾಯ್ಡ್ 14 ಆಗಿರ್ಬೋದು, ಸ್ನ್ಯಾಪ್ಡ್ರಾಗನ್ ಆಗಿರ್ಬೋದು, ಪ್ರತಿಯೊಂದು ಆಪ್ರೇಟಿಂಗ್ ಸಿಸ್ಟಮ್ಗಳು ಏನು ಮಾಡ್ತವೆ? ವರ್ಕ್ ಮಾಡ್ತಾ ಹೋಗ್ತವೆ. ಹಾಗಾದರೆ ಆಪ್ರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಯಾವುದಂತ ಕೇಳಿದಾಗ ಲೈನಕ್ಸ್. ಈ ಒಂದು ಕ್ವಶನ್ನ ತುಂಬ ಸತಿ ಎಕ್ಸಾಮಲ್ಲಿ ಕೇಳಿದೆ, ಅದಕ್ಕೋಸ್ಕರ ಈ ಒಂದು ಕ್ವಶನ್ನ ತಗೊಂಡಿದ್ದೀನಿ. ಸೊ ಇನ್ನೊಂದಿಷ್ಟು ಆಪ್ರೇಟಿಂಗ್ ಸಿಸ್ಟಮ್ ನೋಡ್ಕೊಳ್ಳಿ ನೀವು. ವಿಂಡೋಸು, MS DOS ಆಗಿರ್ಬೋದು, ಮ್ಯಾಕ್ OS ಆಗಿರ್ಬೋದು, ಇವೆಲ್ಲ ಏನಾಗ್ತದೆ ನಮಗೆ? ಸೊ ಮ್ಯಾಕ್ OS ಅನ್ನೋದು ಆ್ಯಪಲ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ, ಅಂದರೆ ಆ್ಯಪಲ್ ಸೆಟ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು OS ಆಗಿದೆ. ಸೊ ವಿಂಡೋಸು, MS DOS ನಾವು ನಾರ್ಮಲಾಗಿ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಕ್ವಶನ್ಗೆ ನಿಮಗೆ ಆನ್ಸರ್ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಮುಂದೆ ನೆಕ್ಸ್ಟ್ ಕ್ವಶನ್ಗೆ ಏನು ಮಾಡೋಣ, ನಾವು ಹೋಗೋಣ. ಓಕೆ ನೋಡಿ, ಥರ್ಡ್ ಕ್ವಶನ್ ಬಂದುಬಿಟ್ಟು ನೋಡಿ, ಕೀಬೋರ್ಡ್ನಲ್ಲಿರುವ ಕಂಟ್ರೋಲ್, ಶಿಫ್ಟ್ ಮತ್ತು ಅಲ್ಟ್ ಕೀಗಳನ್ನು ಯಾವ ಕೀಗಳೆಂದು ಕರೆಯಲಾಗುತ್ತೆ? ಸೊ ನಿಮ್ಮ ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಲಾಲ್ಜ್ ಇದೆ. ಸೊ ಅದನ್ನ ಇನ್ನೂ ಮುಂದಿನ ಕ್ಲಾಸ್ಗಳಲ್ಲಿ ನಾವು ಇನ್ನೂ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ ಕೇಳಿದ್ದಾರೆ, ಕೀಬೋರ್ಡ್ನಲ್ಲಿರುವ ಕಂಟ್ರೋಲ್, ಶಿಫ್ಟ್ ಮತ್ತು ಅಲ್ಟ್ ಕೀಗಳನ್ನು ಯಾವ ಕೀಗಳೆಂದು ಕರೆಯುತ್ತಾರೆ? ಆಪ್ಷನ್ ಎ ಫಂಕ್ಷನ್ ಕೀಗಳು, ಟಾಗಲ್ ಕೀಗಳು, ಮಾಡಿಫೈಯರ್ ಕೀಗಳು, ನ್ಯಾವಿಗೇಷನ್ ಕೀಗಳು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಫಂಕ್ಷನ್ ಕೀಗಳಂದರೆ ಯಾವುದು? ನೀವು ನೋಡಿದ್ದೀರಾ, ಕೀಬೋರ್ಡ್ ನೋಡಿರ್ಬೋದಲ್ವಾ? ಸೊ ಈ ಕೀಬೋರ್ಡಲ್ಲಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಅಪ್ ಟು F1 to F12ವರೆಗೂ ಏನಾಗುತ್ತೆ ನಿಮಗೆ ಈ ಕೀಗಳಿರ್ತಾವಲ್ವಾ, ಈ ಕೀಗಳನ್ನೇ ಅಂತ ಕರಿತೀವಿ ನಾವು ಫಂಕ್ಷನ್ ಕೀಗಳು ಅಂತ ಕರಿತೀವಿ. ಫಂಕ್ಷನ್ ಕೀಗಳು ಅಂದರೆ F1 ಅಂದರೆ ನೀವೇನು ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀರಾ? ಈ ಪ್ರತಿಯೊಂದು F1 to F12 ಇದಾವಲ್ವಾ, ಪ್ರತಿಯೊಂದು ಫಂಕ್ಷನ್ ಕೀಗೂ ಕೂಡ ಏನಾಗುತ್ತೆ ನಮಗೆ ಒಂದೊಂದು ಯೂಸಸ್ ಇದೆ. F1 ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಫೈಲ್ನ ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. F2ನ ಏನು ಮಾಡ್ತೀವಿ ನಾವು? ರೀನೇಮ್ ಮಾಡಬೇಕಲ್ಲಪ್ಪ, ಯಾವುದೋ ಒಂದು ಫೈಲ್ನ ರೀನೇಮ್ ಮಾಡಬೇಕಂದ್ರೆ ಯೂಸ್ ಮಾಡ್ತಾ ಹೋಗ್ತೀವಿ, ಹೌದಲ್ವಾ? F12 ಏನಕ್ಕೆ ಯೂಸ್ ಮಾಡ್ತೀವಿ? F12 ಅಥವಾ F11ನ. ನಮಗೆ ಲಾರ್ಜ್ ಸ್ಕೇಲಲ್ಲಿ ನಮಗೆ ಅಂದರೆ ವಿಂಡೋಸ್ ಕಂಪ್ಲೀಟ್ ನಮಗೆ ಫುಲ್ ಸ್ಕ್ರೀನ್ ಬೇಕಪ್ಪ, ಆ ಫುಲ್ ಸ್ಕ್ರೀನ್ ಬೇಕು ಅಂತ ಏನು ಮಾಡ್ತೀವಿ? F12ನ ಯೂಸ್ ಮಾಡ್ತಾ ಹೋಗ್ತೀವಿ. ಹೀಗೆ ಅಥವಾ F5 ಯೂಸ್ ಮಾಡ್ತೀವಿ. F5 ಎಲ್ಲಿ ಯೂಸ್ ಮಾಡ್ತೀವಿ ಅಂದಾಗ ನಮಗೆ ರಿಫ್ರೆಶ್ ಮಾಡಬೇಕಂತ ಅಂದಾಗ ಏನು ಮಾಡ್ತೀವಿ? F5ನ ಯೂಸ್ ಮಾಡ್ತೀವಿ. ಈಗ ನಾವೇನು ಮಾಡ್ತೀವಿ? ಈ ಫಂಕ್ಷನ್ಸ್ ಕೀಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇನ್ನೂ ಫಂಕ್ಷನ್ಸ್ ಕೀಗಳ 12 ಫಂಕ್ಷನ್ ಕೀಗಳು ತಗೊಂಡು ನಾವು ಒಂದು ಅರ್ಧ ಗಂಟೆ ಕ್ಲಾಸ್ ಅದೇ ಆಗಿಬಿಡುತ್ತೆ. ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳು ಏನು ಮಾಡೋಣ, ಫಂಕ್ಷನ್ಸ್ ಕೀಗಳ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಮಾಡ್ತಾ ಹೋಗೋಣ.
ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಟಾಗಲ್ ಕೀಗಳು ಅಂತ ಇದ್ದಾವೆ. ಯಾವುದಿವು ಟಾಗಲ್ ಕೀಗಳು. ಸೊ 3 ಕೀಗಳು ಬರ್ತವೆ. ಯಾವುದಂತ ಒಂದು ಕ್ಯಾಪ್ಸ್ ಲಾಕ್ ಅಂತ ಹೇಳ್ತೀವಿ. ಯಾವುದು ಕ್ಯಾಪ್ಸ್ ಲಾಕ್ ಅಂತ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ನಿಮಗೆ ನಮ್ ಲಾಕ್ ಅಂತ ಬರುತ್ತೆ. ನಮ್ ಲಾಕ್ ಅಂತ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಕ್ರಾಲ್ ಲಾಕ್ ಅಂತ ಬರುತ್ತೆ. ಸ್ಕ್ರಾಲ್ ಲಾಕ್ ಅಂತ ಬರುತ್ತೆ. ಸೊ ಈ 3 ಕೀಗಳನ್ನು ನಾವೆಂತ ಕರಿತೀವಿ? ಸೊ ಟಾಗಲ್ ಕೀಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಟಾಗಲ್ ಕೀಗಳು ಅಂತ ಕರಿತಾ ಹೋಗ್ತೀವಿ. ನೋಡಿ ಕ್ಯಾಪ್ಸ್ ಲಾಕ್ ಏನಕ್ಕೆ ಯೂಸ್ ಮಾಡ್ತೀರಾ? ಸೊ ನಿಮಗೆ ಕ್ಯಾಪಿಟಲ್ ಲೆಟರ್ಸ್ ಬೇಕಂದ್ರೆ ಏನು ಮಾಡ್ತೀವಿ? ಕ್ಯಾಪ್ಸ್ ಲಾಕ್ ಯೂಸ್ ಮಾಡ್ತೀರಾ. ನಮ್ ಲಾಕ್ ಏನಕ್ಕೆ ಯೂಸ್ ಮಾಡ್ತೀರಾ? ಸೊ ನಮ್ ಲಾಕ್ ನೀವು ಆನ್ ಮಾಡಿದರೆ ಮಾತ್ರ ಏನಾಗುತ್ತೆ, ನಂಬರ್ಸ್ಗಳು ನೀವು ಟೈಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ನಂಬರ್ಸ್ಗಳು ಸಾಧ್ಯ ಆಗಲ್ಲ. ಸ್ಕ್ರಾಲ್ ಲಾಕ್ ಏನಕ್ಕೆ ಯೂಸ್ ಮಾಡ್ತೀರಾ? ಆಲ್ಮೋಸ್ಟ್ ನೀವು ಏನಾದರೂ ನುಡಿ ಯೂಸ್ ಮಾಡಿದಾಗ ಏನು ಮಾಡ್ತೀರಾ? ಸೊ ಒಂದು ಸ್ಕ್ರಾಲ್ ಲಾಕ್ನ ಯೂಸ್ ಮಾಡ್ತೀರಾ. ಬೋತ್ ನೀವು ಕನ್ನಡ ಮತ್ತು ಇಂಗ್ಲೀಷ್ನ ಒಂದೇ ಅಟ್ ಎ ಟೈಮಲ್ಲಿ ಯೂಸ್ ಮಾಡಬೇಕು ಅಂದಾಗ ಸ್ಕ್ರಾಲ್ ಲಾಕ್ನ ಹೆಲ್ಪ್ ತಗೊಂತೀರ, ಹೌದಲ್ಲ? ಸೊ ಹಾಗಾಗಿ ಇವನ್ನ ಏನಂತ ಕರಿತೀವಿ ನಾವು? ಟಾಗಲ್ ಕೀಗಳು ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಇನ್ನೊಂದು ಮಾಡಿಫೈಯರ್ ಕೀಗಳು. ಸೊ ಮಾಡಿಫೈಯರ್ ಕೀಗಳನ್ನೇನು ಸರ್? ಸೊ ಯಾವುದೋ ಒಂದು ನೀವು ಕೀ ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಏನು ಮಾಡ್ತೀರಾ? ಈ ಮಾಡಿಫೈಯರ್ ಕೀಗಳನ್ನು ಕೂಡ ಯೂಸ್ ಮಾಡ್ತೀವಿ. ಯಾವುದೊಂದು ಫಂಕ್ಷನ್, ಫಾರ್ ಎಕ್ಸಾಂಪಲ್ F1 ಪ್ಲಸ್ ಆಲ್ಟ್, F1 ಪ್ಲಸ್ ಕಂಟ್ರೋಲ್, ಅಥವಾ ಸಿ ಕಂಟ್ರೋಲ್. ನೋಡಿ ಕಂಟ್ರೋಲ್ ಪ್ಲಸ್ ಸಿ ಏನಾಗುತ್ತೆ? ಇದು ಕಾಪಿ ಅಂತ ಆಗುತ್ತೆ. ಅಂದರೆ ಯಾವುದೋ ಒಂದು ನೋಡಿ ಸಿ ಜೊತೆಗೆ ಏನು ಮಾಡ್ತೀವಿ? ಕಂಟ್ರೋಲ್ ನಾವು ಶಿಫ್ಟ್ ಕಂಟ್ರೋಲ್ ಹಿಡ್ಕೊಂಡು ಏನಾಗುತ್ತೆ? ಆಟೋಮೆಟಿಕಲಿ ನಮಗೆ ಕಾಪಿ ಆಗಿಬಿಡುತ್ತೆ. ಸೊ ಅದೇ ಕಂಟ್ರೋಲ್ ಜೊತೆಗೆ ಎಸ್ ಹೊಡೆದ್ರೆ ಸೇವ್ ಆಗುತ್ತೆ. ಕಂಟ್ರೋಲ್ ಜೊತೆಗೆ ವಿ ಹೊಡೆದ್ರೆ ಪೇಸ್ಟ್ ಆಗುತ್ತೆ, ಹೌದಲ್ವಾ? ಸೊ ಹೀಗೇನಾಗುತ್ತೆ ನಮಗೆ ಕಂಟ್ರೋಲ್ ಅನ್ನೋದು ಒಂದು ಏನಾಗುತ್ತೆ ನಮಗೆ ಮಾಡಿಫೈರ್ ಕೀ. ಇದೇನು ಮಾಡುತ್ತೆ? ಈ ಒಂದು ಕೀಗಳನ್ನು ಮಾಡಿಫೈ ಮಾಡ್ತಾ ಹೋಗುತ್ತೆ. ಬೇರೆ ಬೇರೆ ಟೈಪಲ್ಲಿ ಫಂಕ್ಷನ್ಸ್ ಕೀಗಳಿಗೆ ಏನಾಗುತ್ತೆ? ಮಾಡಿಫೈ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇವನ್ನೆಲ್ಲ ಏನಂತ ಕರಿತೀವಿ? ಮಾಡಿಫೈರ್ ಕೀಗಳು. ಇದು ಕಂಟ್ರೋಲ್ ಆಯಿತು. ಕಂಟ್ರೋಲ್ ಎಸ್, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಹೆಚ್ ಆಗಿರ್ಬೋದು, ಕಂಟ್ರೋಲ್ ಓ ಆಗಿರ್ಬೋದು. ಕಂಟ್ರೋಲ್ ಓ ಅಂದರೆ ಓಪನ್ ಆಗುತ್ತೆ, ಹೌದಲ್ವಾ? ಸೊ ನೆಕ್ಸ್ಟು ನಮಗೆ ಇನ್ನೊಂದು ಯಾವುದು ಅಂತಂದಾಗ ಆಲ್ಟ್ ಅಂತ ಇದೆ. ಯಾವುದು? ಆಲ್ಟ್ ಅಂತ ಇದೆ. ಆಲ್ಟ್ ಕೀನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದಾಗ ನಾವು, ಸೊ ಯಾವುದೋ ಒಂದು ಫಂಕ್ಷನ್ನ, ಫಾರ್ ಎಕ್ಸಾಂಪಲ್ ಇವಾಗ ವಿಂಡೋಸ್ ನಮಗೆ ಏನಾದರೂ ಓಪನ್ ಮಾಡಬೇಕಪ್ಪ ಅಂದಾಗ, ಯಾವುದೋ ಸ್ಟಾರ್ಟ್ ಮೆನುನ ಯೂಸ್ ಮಾಡಬೇಕು ಅಂದಾಗ, ಓಪನ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? ಆಲ್ಟ್ ಒಂದು ಕೀನ ಯೂಸ್ ಮಾಡ್ತಾ ಹೋಗ್ತೀವಿ. ಆಲ್ಟ್ ಪ್ಲಸ್, ಆಮೇಲೆ ಈಗ ಆಲ್ಟ್ ಪ್ಲಸ್ ಸಿ ಆಗಿರ್ಬೋದು, ಆಲ್ಟ್ ಪ್ಲಸ್ ವಿ ಆಗಿರ್ಬೋದು, ಹೌದಲ್ವಾ? ಸೊ ಇವೆಲ್ಲವನ್ನು ಏನು ಮಾಡ್ತೀವಿ ನಾವು? ಸೊ ಒಂದು ಮಾಡಿಫೈ ಮಾಡೋಕ್ಕೆ ಏನು ಮಾಡ್ತೀವಿ? ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಶಿಫ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಸತಿ ನಾವು ಶಿಫ್ಟ್ ಯೂಸ್ ಮಾಡ್ತಾನೇ ಇರ್ತೇವೆ, ಹೌದಲ್ವಾ? ಸೊ ನೀವು ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಅಟ್ ಆಗಿರ್ಬೋದು, ಹ್ಯಾಶ್ ಆಗಿರ್ಬೋದು. ಸೊ ಇವೆಲ್ಲ ಸಿಂಬಲ್ಗಳು ಬೇಕಾದ್ರೆ ಏನು ಮಾಡ್ತೀರಾ? ಶಿಫ್ಟು ಪ್ರೆಸ್ ಮಾಡಿ ಏನು ಮಾಡ್ತೀರಾ? 1 2 3ಗಳಲ್ಲಿ ಇರ್ತಕ್ಕಂಥ ಅಟ್ ಆಗಿರ್ಬೋದು, ಹ್ಯಾಶ್ ಆಗಿರ್ಬೋದು, ಅಥವಾ ಆ್ಯಂಡ್ ಆಗಿರ್ಬೋದು, ಇವೆಲ್ಲ ಸಿಂಬಲ್ಗಳು ಏನು ಮಾಡ್ತೀರಾ? ಟೈಪ್ ಮಾಡ್ತಾ ಹೋಗ್ತೀವಿ, ಹೌದಲ್ವಾ? ಸೊ ಅಂದರೆ ಈ ಶಿಫ್ಟ್ ಏನು ಮಾಡುತ್ತೆ? ಸೊ ಬೇರೆ ಬೇರೆ ಕೀಗಳನ್ನು ನಾವು ಎಂಟ್ರಿ ಮಾಡೋದಕ್ಕೋಸ್ಕರ, ಆ್ಯಡ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ? ಯೂಸ್ ಮಾಡ್ತಾ ಹೋಗ್ತೀವಿ. ಇವೆಲ್ಲ ಏನಂತ ಕರಿತೀವಿ? ಮಾಡಿಫೈಯರ್ ಕೀಗಳು. ಹಾಗಾದರೆ ನೋಡಿ ಕೀಬೋರ್ಡ್ನಲ್ಲಿರುವ ಕಂಟ್ರೋಲ್, ಶಿಫ್ಟ್ ಮತ್ತು ಆಲ್ಟ್ ಕೀಗಳನ್ನು ಏನಂತ ಕರಿತೀವಿ ನಾವು? ಮಾಡಿಫೈಯರ್ ಕೀಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನು ಮಾಡಿಫೈಯರ್ ಕೀಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಇನ್ನೊಂದಿಷ್ಟು ಇದ್ದಾವೆ, ನ್ಯಾವಿಗೇಷನ್ ಕೀಗಳು ಅಂತ ಇದ್ದಾವೆ. ಹಾಗಾದರೆ ನ್ಯಾವಿಗೇಷನ್ ಕೀಗಳಂದರೆ ಏನು? ನ್ಯಾವಿಗೇಷನ್ ಅಂದ್ರೇನು? ಸೊ ಹುಡುಕೋದು, ಹೌದಲ್ವಾ? ಸರ್ಚ್ ಮಾಡೋದು. ನ್ಯಾವಿಗೇಷನ್ ಅಂದೇನೋ ಹುಡುಕೋದು ಅಥವಾ ಸರ್ಚ್ ಮಾಡೋದು. ಸೊ ಹೆಂಗೆ ಸರ್ಚ್ ಮಾಡ್ತೀವಿ? ಬೈ ಯೂಸಿಂಗ್ ಕೀಸ್. ಇಲ್ಲಿ ಮೌಸ್ ಇಟ್ಕೊಂಡು ಸರ್ಚ್ ಮಾಡೋದು. ನಾವು ಏನು ಮಾಡ್ತೀವಿ? ಕೀಗಳನ್ನು ಯೂಸ್ ಮಾಡಿ ಸರ್ಚ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಅವನ್ನ ನ್ಯಾವಿಗೇಷನ್ ಕೀ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕೀಬೋರ್ಡಲ್ಲಿ ಸೊ ಅಪ್, ಪೇಜ್ ಡೌನ್ ಅಂತ ಇರುತ್ತೆ, ಹೋಮ್ ಅಂತ ಇರುತ್ತೆ, ಎಂಡ್ ಅಂತ ಇರುತ್ತೆ, ಡಿಲೀಟ್ ಅಂತ ಇರುತ್ತೆ, ಹೌದಲ್ವಾ? ಸೊ ಇವೆಲ್ಲ ಅಂತ ಕರಿತೀವಿ ನ್ಯಾವಿಗೇಷನ್ ಕೀಗಳು ಅಂತ ಕರಿತೀವಿ. ಅಂದರೆ ಮೇಲೆ ಹೋಗೋದು, ಕೆಳಗಡೆ ಬರೋದು, ಸೊ ಹೌದಲ್ವಾ? ನೆಕ್ಸ್ಟು ಹೋಮ್ಗೆ ಹೋಗೋದು, ಎಂಡ್, ನೆಕ್ಸ್ಟು ಡಿಲೀಟ್ ಅಂತ ಇರೋದು, ಇವೆಲ್ಲ ಏನಾಗ್ತದೆ ನಮಗೆ? ಸೊ ದೇ ಆರ್ ಕಾಲ್ಡ್ ಆಸ್ ನ್ಯಾವಿಗೇಷನ್ ಕೀಸ್ ಅಂತ ಹೇಳ್ತಾ ಹೋಗ್ತೀವಿ. ನ್ಯಾವಿಗೇಷನ್ ಕೀಗಳು ಸೊ ನಮಗೆ ಸರ್ಚ್ ಮಾಡೋದಕ್ಕೆ ಯೂಸ್ ಆಗ್ತವೆ. ಸೊ ಹಾಗಾದರೆ ಇಲ್ಲಿ ಇರ್ತಕ್ಕಂಥ 4 ಆಪ್ಷನ್ಸ್ನ ನಾನು ಇನ್ ಡೀಟೇಲಾಗಿ ನಿಮಗೆ ಹೇಳಿದ್ದೀನಿ. ಇನ್ನೂ ಡೀಟೇಲಾಗಿ ನಾವೇನು ಮಾಡೋಣ ಮುಂದಿನ ಕ್ಲಾಸ್ಗಳಲ್ಲಿ ಸೊ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಈ ಒಂದು ಕ್ವಶನ್ಗೆ ಆನ್ಸರ್ ಯಾವುದು ಅಂತಂದಾಗ ಮಾಡಿಫೈಯರ್ ಕೀಗಳು. ಆಲ್ಟ್, ಕಂಟ್ರೋಲ್ ಮತ್ತು ಶಿಫ್ಟ್ ಏನಾಗಿದ್ದಾವೆ? ಇವು ಮಾಡಿಫೈಯರ್ ಕೀಗಳಾಗಿದ್ದಾವೆ. ಸೊ ಹಾಗಾದರೆ ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೋಡಿ, ಸೊ ಈ ಒಂದು ಕ್ವಶನ್ ಬಂದುಬಿಟ್ಟು ನಿಮಗೆ ಸ್ಟೋರೇಜ್ ಬೇಸ್ ಮೇಲೆ ಬಂದಿದೆ. ನಿಮಗೆ ನೋಡೋಣ. 1 ಗಿಗಾಬೈಟ್ ಅಂದರೆ GB ಎಷ್ಟು ಮೆಗಾಬೈಟ್ಗಳಿಗೆ ಸಮ ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ನೀವು ಕಲ್ತಿದ್ದೀರ ಅಂದ್ಕೊಂಡಿನಿ. ಆದರೂ ಕೂಡ ಇನ್ನೊಂದ್ಸತಿ ರೀಕಾಲ್ ಮಾಡ್ಕೊಂಡು ಹೋಗೋಣ. ನೋಡಿ, ಒಂದು ಬಂದುಬಿಡ್ತೀವಿ ಒಂದು ಚಾರ್ಟ್ ನಿಮಗೆ. ಸೊ ನೋಡಿ, 1 ಬೈಟ್ ಅಂದರೆ 8 ಬಿಟ್ಸ್ ಅಂತ. 1 ಬೈಟ್ ಮೀನ್ಸ್ 8 ಬಿಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ 1 KB ಅಂತ ಇದೆ. 1 ಕಿಲೋಬೈಟ್ ಅಂದರೆ 1024
ಬೈಟ್ಸ್. ಎಷ್ಟು? 1024 ಬೈಟ್ಸ್ ಆಗುತ್ತೆ. 1 MB ನೆಕ್ಸ್ಟ್ ಯಾವ್ದು ಬರುತ್ತೆ? 1 MB ನೋಡ್ಕೊಂಬಿಡ, ಬರ್ಬಿಡ್ತೀನಿ ನಾನು. 1 MB, 1 GB, 1 TB, 1 PB, 1 EB. ನೋಡಿ ಇಷ್ಟೆಲ್ಲ ಇದಾವೆ ನಮಗೆ, ಅದ್ರ ಬಗ್ಗೆ ತಿಳ್ಕೊಂಡವ. ನೋಡಿ 1 ಬೈಟ್ ಮೀನ್ಸ್ 8 ಬಿಟ್ಸ್, 1 KB ಅಂದರೆ 1024 ಬೈಟ್ಸ್, 1 MB ಅಂತಂದ್ರೆ ಏನಾಗುತ್ತೆ? 1024. ಸೊ ಏನಾಗುತ್ತೆ? 1024 KB ಕಿಲೋ ಬೈಟ್ಸ್ ಆಗುತ್ತೆ. 1 GB ಮೀನ್ಸ್ 1024 MB ಆಗುತ್ತೆ. 1 TB ಅಂದರೆ 1024 GB ಆಗುತ್ತೆ. 1 PB ಅಂದರೆ 1024 TB ಆಗುತ್ತೆ. 1 EB ಅಂದರೆ 1024 PB ಆಗುತ್ತೆ. ಸೊ ಹಾಗಾದ್ರೆ ನೋಡಿ 1 ಬೈಟ್ ಅಂದರೆ 8 ಬಿಟ್ಸ್, 1 KB ಅಂದರೆ 1024 ಬೈಟ್ಸ್, 1 MB ಮೀನ್ಸ್ ಮೆಗಾಬೈಟ್ ಅಂತ ಕರಿತೀವಿ. 1 ಮೆಗಾಬೈಟ್ ಅಂದರೆ 1024 ಕಿಲೋಬೈಟ್ ಅಂತ ಕರಿತೀವಿ. 1 ಗಿಗಾಬೈಟ್ ಅಂದರೆ 1024 ಮೆಗಾಬೈಟ್ ಆಗುತ್ತೆ. 1 ಟೆರಾಬೈಟ್ TB ಅಂದರೆ ಟೆರಾಬೈಟ್ ಅಂತ ಕರಿತೀವಿ. 1 ಟೆರಾಬೈಟ್ ಅಂದರೆ 1024 ಗಿಗಾಬೈಟ್ ಆಗುತ್ತೆ. ಅದೇ ಥರ 1 ಪೆಟಾಬೈಟ್, ಟೆರಾ ಆದಮೇಲೆ ಪೆಟಾಬೈಟ್ ಅಂದರೆ 1024 ಟೆರಾಬೈಟ್ ಆಗುತ್ತೆ. ಅದೇ ಥರ 1 ಎಕ್ಸಾಬೈಟ್ ಅಂತ ಕರಿತೀವಿ. EB ಅಂದರೆ ಎಕ್ಸಾಬೈಟ್. 1 ಎಕ್ಸಾಬೈಟ್ ಅಂದರೆ 1024 ಪೆಟಾಬೈಟ್ ಆಗುತ್ತೆ. ಸೊ ಇವೆಲ್ಲ ನಮಗೆ ಕನ್ವರ್ಷನ್ಸ್. ಸೊ ನಮಗೆ ಏನಂತ ಕರಿತೀವಿ, ಈ ಒಂದು MBಗಳಿಗೆ ಅಥವಾ GB ಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕನ್ವರ್ಷನ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಆಗುತ್ತೆ ನಿಮಗೆ. ಹಾಗಾದರೆ ಈ ಒಂದು ಕ್ವಶನ್ ನೋಡಿ, 1 ಗಿಗಾಬೈಟ್ ಎಷ್ಟು ಮೆಗಾಬೈಟ್ಗಳಿಗೆ ಸಮ ಅಂತ. 1 ಗಿಗಾಬೈಟ್ ನೋಡಿ ಇಲ್ಲಿದೆ, 1 ಗಿಗಾಬೈಟ್ ಎಷ್ಟು ಮೆಗಾಬೈಟ್ಗಳಿಗೆ ಸಮ ಅಂದರೆ 1024. ಆನ್ಸರಲ್ಲಿದೆ ಆಪ್ಷನ್ ಸಿ ಯಲ್ಲಿದೆ. ಹಾಗಾದರೆ 1024 MB ಅಂತ ಹೇಳ್ತಾ ಹೋಗ್ತೀವಿ, ಹೌದಲ್ವಾ? ಸೊ ನಾರ್ಮಲಾಗಿ ನಾವೇನು ಮಾಡ್ತೀವಿ, ಸೊ ಯಾವುದೋ ಒಂದು ಸಿಮ್ ಕಂಪ್ನಿಗಳು ಯಾವುದೋ ಆಗಿರ್ಬೋದು, ಏನು ಮಾಡ್ತವೆ ಅದು, ಸೊ ನಾರ್ಮಲಾಗಿ ನಮಗೆ ನಾರ್ಮಲ್ ಪರ್ಪಸ್ಸಾಗಿ 1000 MB ಅಂತ, 1 GB ಅಂದರೆ 1000 MB ಅಂತ ಅವರು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಹೋಗ್ತಾರೆ. ಅಷ್ಟೇ ಬಿಟ್ಟರೆ ನಾರ್ಮಲ್ ನಾವು ಎಕ್ಸಾಮ್ಗಳಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು, 1024 ನಾರ್ಮಲಾಗಿ ಎಲ್ಲರೂ ಅಂದ್ಕೊಂಡಿರ್ತಾರೆ 1 GB ಅಂದರೆ 1000 MB ಅಂತ. ಇಟ್ ಈಸ್ ನಾಟ್ ರೈಟ್, ಇಟ್ ಈಸ್ ರಾಂಗ್, ಹೌದಲ್ವಾ? ಹಾಗಾದರೆ ರೈಟ್ ಯಾವುದು? 1024 MB. ಸೊ ಹಾಗಾದರೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಾಯಿತು ಅಂದ್ಕೊತೀನಿ. ಸೊ ಈ ಒಂದು ಏನು ಬರೆದಿದ್ದೀನಿ ಇವನೊಂದು ಇಷ್ಟು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಎಕ್ಸಾಮ್ಗಳಿಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೋಡಿ 5th ಕ್ವಶನ್ ಬಂದುಬಿಟ್ಟು, ಇಂಟರ್ನೆಟ್ನಲ್ಲಿ ಡೇಟಾವನ್ನು ಸುರಕ್ಷಿತವಾಗಿ ವರ್ಗಾಯಿಸಲು ಬಳಸುವ ಪ್ರೋಟೋಕಾಲ್ ಯಾವುದು? ಅಂದರೆ ನಾವು ಇಂಟರ್ನೆಟ್ ಯೂಸ್ ಮಾಡ್ತಿರ್ತೀವಿ ಈಗ, ಹೌದಲ್ವಾ? ಇಂಟರ್ನೆಟ್ ಯೂಸ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಫೋಟೋ ಅಪ್ಲೋಡ್ ಮಾಡ್ತೀರಾ, ಯಾವುದೋ ಒಂದು ವೆಬ್ಸೈಟಿಗೆ ಹೋಗ್ತೀರಾ, ಫಾರ್ ಎಕ್ಸಾಂಪಲ್ KE ವೆಬ್ಸೈಟಿಗೆ ಹೋಗ್ತೀರಾ, KPSC ವೆಬ್ಸೈಟಿಗೆ ಹೋಗ್ತೀರಾ, ಅಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಹಾಕ್ತೀರಾ, ಪಾಸ್ವರ್ಡ್ ಹಾಕ್ತೀರಲ್ವಾ, ಆ ಪಾಸ್ವರ್ಡ್ ಎಲ್ಲೂ ಕೂಡ ನಿಮಗೆ ಸೊ ನಿಮ್ಮ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಬೇರೆ ಇನ್ನೊಬ್ರು ಯಾರೋ ಲಾಗಿನ್ ಆಗಿ ಅಲ್ಲಿ ಯಾವುದೇ ಒಂದು ರೀತಿಯಾದಂಥ ಒಂದು ಹಾನಿನ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತೀವಿ, ನಾವು ಸೆಕ್ಯೂರ್ ಆಗಿರ್ತಕ್ಕಂಥ ಒಂದಿಷ್ಟು ನಾವು ಪ್ರೋಟೋಕಾಲ್ಸ್ನ ಯೂಸ್ ಮಾಡಬೇಕಾಗತ್ತೆ. ಹಾಗಾದರೆ ನೋಡಿ ಇಲ್ಲಿ ಇಂಟರ್ನೆಟ್ನಲ್ಲಿ ಡೇಟಾವನ್ನು ಸುರಕ್ಷಿತವಾಗಿ ವರ್ಗಾಯಿಸೋದು ಅಂದರೆ ಸೆಕ್ಯೂರ್ ಆಗಿ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನಮ್ಮ ಡೇಟಾನ ಸೊ ಯಾವ ಒಂದು ನಾವು ಪ್ರೋಟೋಕಾಲ್ನ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ HTTP ಅಂತ ಇದೆ, HTTP. ಇವೆಲ್ಲವೂ ನಿಮಗೆ ಫಸ್ಟ್ ಆಫ್ ಆಲ್ ನೋಡ್ಕೊಂಬಿಡಿ. ನಾನು ನಿಮಗೆ ಇವೆಲ್ಲದೆಲ್ಲ ಏನು ಮಾಡ್ತೀನಿ, ಸೊ ಫುಲ್ ಫಾರ್ಮ್ ಬರ್ಬಿಡ್ತೀನಿ, ಯಾಕಂದರೆ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ ಫುಲ್ ಫಾರ್ಮ್. ಸೊ HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಏನಿದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ SMTP ಅಂತ ಇದೆ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಹಾಗೆ ನೋಡಿ HTTPS ಅಂತಿದೆ, ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಇದೆ ನೋಡಿ, ಸೆಕ್ಯೂರ್ ಅಂತ ಇದೆ. ಸೊ ಇವೆಲ್ಲ ಫುಲ್ ಫಾರ್ಮ್. ಸೊ ಇವೆಲ್ಲದುಗಳದ್ದು ಫುಲ್ ಫಾರ್ಮ್, ಯಾಕಂದರೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಇದು ಫುಲ್ ಫಾರ್ಮ್ಗಳನ್ನು ಕೇಳಿದೆ. FTPಯ ವಿಸ್ತೃತ ರೂಪ ಬರೀರಿ. ನೆಕ್ಸ್ಟ್ SMTP ಅಂದ್ರೇನು, SMTPಯ ವಿಸ್ತೃತ ರೂಪ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ FTL ಎಕ್ಸಾಮಲ್ಲಿ. ಸೊ ಹಾಗಾಗಿ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಈ ಥರ ನಿಮಗೆ ಸೊ ಇದು ಫುಲ್ ಫಾರ್ಮ್ಗಳು ಓದ್ತಿರ್ಬೇಕು. ಹಾಗಾದರೆ
HTTP ಎಲ್ಲಿ ಯೂಸ್ ಮಾಡ್ತೀವಿ, ನಾರ್ಮಲಾಗಿ ನಾವು ಡೈರೆಕ್ಟಾಗಿ ನೀವು ವೆಬ್ಸೈಟಿಗೆ ಹೋದ ತಕ್ಷಣ ಏನೋ ಒಂದು ಸರ್ಚ್ ಕೊಡ್ತೀರಾ ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ. ಫಾರ್ ಎಕ್ಸಾಂಪಲ್ ಇದು STFD ಕಂಪ್ಯೂಟರ್ ಸಿಲಬಸ್ ಅಂತ ಕೊಡ್ತೀರಾ, ಹೌದಲ್ವಾ. ಜಸ್ಟ್ ಡೈರೆಕ್ಟಾಗಿ ಅಲ್ಲಿ ಏನು ಯೂಸ್ ಮಾಡ್ತೀವಿ, HTTP ಯೂಸ್ ಮಾಡ್ತೀವಿ. ಅಲ್ಲಿ ಎಲ್ಲೆಲ್ಲೂ ಕೂಡ ನಾವು ಸೆಕ್ಯೂರ್, ನೀವು ಏನೋ ಒಂದು ಡೌನ್ಲೋಡ್ ಮಾಡ್ಕೋಬೇಕು, ಏನೋ ಒಂದು ಸರ್ಚ್ ಮಾಡ್ಬೇಕನ್ನ ನಾವೇನು ಮಾಡ್ತೀವಿ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ನ ಅದು ತನ್ನಷ್ಟಕ್ಕೆ ತಾನಾಗೆ ತಗೊಳುತ್ತೆ ಪ್ರೋಟೋಕಾಲ್ನ. ಸೊ FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಅಂದರೆ ನೀವು ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಏನು ಮಾಡ್ತೀರಾ, ಸೊ ಇಂಟರ್ನೆಟ್ ಮುಖಾಂತರ ಫೈಲ್ಗಳನ್ನು ಶೇರ್ ಮಾಡಬೇಕಲ್ವಾ. ಸೊ ಅವಾಗ ಏನು ಮಾಡ್ತೀವಿ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ. ಸೊ ಇನ್ನೊಂದಿದೆ SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದಾಗ, ಸೊ ನಿಮ್ಮ ಒಂದು ಮೇಲಿಂದ ಇನ್ನೊಂದು ಮೇಲಿಗೆ ಏನು ಮಾಡ್ಬೋದು ನೀವು, ಸೊ ಮೇಲನ್ನು ಕಳಿಸ್ಬೇಕು ಅಥವಾ ಮೆಸೇಜನ್ನು ಕಳಿಸ್ಬೇಕು ಅಂದಾಗ ಏನು ಮಾಡ್ತೀವಿ, ಈ SMTPನ ಅದು ಯೂಸ್ ಮಾಡ್ಕೊಡುತ್ತೆ. ಅದೇ ಇನ್ನೊಂದಿದೆ ಲಾಸ್ಟ್ ಒಂದು ನೋಡಿ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ HTTPS ಅಂತ ಇದೆ. ಅಂದರೆ ಎಸ್ ಮೀನ್ಸ್ ಸೆಕ್ಯೂರ್ ಅಂತ. ಅಂದರೆ ಸೊ ಇವಾಗ ನೀವು ಯಾವುದೊಂದು KPSC KE ವೆಬ್ಸೈಟಿಗೆ ಭೇಟಿ ಕೊಡ್ತೀರಿ ಅಂದಾಗ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದಾಗ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡು ಬೇರೆ ಇನ್ನೊಬ್ಬರು ಯಾರು ಕೂಡ ಯೂಸ್ ಮಾಡಬಾರ್ದು, ಅಥವಾ ಥರ್ಡ್ ಪಾರ್ಟಿಯವ್ರು ಯಾರು ಕೂಡ ನಿಮ್ಮ ಒಂದು ಲಾಗಿನ್ ಆಗೋಕ್ಕೆ ಸೊ ಅದು ಬಿಡಬಾರ್ದು ಅಂತ ಅಂದಾಗ ಏನು ಮಾಡಬೇಕು ನಾವು, HTTPS ತಗೊಳುತ್ತೆ ಆಟೋಮೆಟಿಕಲಿ. ಅಂದರೆ HTTPS ಸರ್ವರ್ನ ಯೂಸ್ ಮಾಡಿದಾಗ ಏನಾಗುತ್ತೆ ನಮಗೆ, ನೀವು ಏನು ಲಾಗಿನ್ ಆಗಿರ್ತೀರ ಲಾಗಿನ್ ಡೀಟೇಲ್ಸ್ ಎಲ್ಲೂ ಕೂಡ ಯಾರಿಗೂ ಕೂಡ ಹ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಗೊತ್ತಾಯ್ತಲ್ವಾ. ಅಂದರೆ ನೀವು ಯಾವುದೋ ಒಂದು ಅಪ್ಲಿಕೇಶನ್ಗೆ ಲಾಗಿನ್ ಆಗಿರ್ತೀರ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನಮ್ಮದೇ ಒಂದು ಆ್ಯಪ್ ರಿಲೀಸ್ ಆಗುತ್ತೆ ಅಂತ ಕಡೆ ಈಗ. ಸೊ ಆ್ಯಪ್ ರಿಲೀಸ್ ಆದಮೇಲೆ ನೀವು ಲಾಗಿನ್ ಆಗಬೇಕು, ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಬೇಕಲ್ವಾ. ಸೊ ಅಲ್ಲಿ ನಿಮಗೆ HTTPS ಯೂಸ್ ಆಗಿರುತ್ತೆ. ಯಾಕಂತಂದಾಗ ಸೊ ನಿಮ್ಮ ಒಂದು ಲಾಗಿನ್ ಯೂಸ್ ಮಾಡ್ಕೊಂಡು ಇನ್ನೊಬ್ಬ ನಿಮ್ಮ ಒಂದು ಲಾಗಿನ್ ಇನ್ನೊಬ್ರು ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಅದು. ಸೊ ಅಂದರೆ HTTPS ಅದು ಸೆಕ್ಯೂರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಡಾಟಾ ಸೆಕ್ಯೂರ್ ಆಗಿರಬೇಕು ಅಂದಾಗ, ಅಥವಾ ನಾವು ಸೆಕ್ಯೂರ್ ಆಗಿ ಒಂದು ಕಡೆಯಿಂದ ಒಂದು ಕಡೆಗೆ ಡಾಟಾ ಟ್ರಾನ್ಸ್ಫರ್ ಮಾಡಬೇಕು ಅಂದಾಗ ಏನು ಮಾಡ್ತೀವಿ, ಈ HTTPSನ ಪ್ರೋಟೋಕಾಲ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಇದ್ರ ಬಗ್ಗೆ ಒಂದಿಷ್ಟು ನಿಮಗೆ ಕಾನ್ಸೆಪ್ಟು ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಕ್ಲಾಸಸ್ಗಳು ಇನ್ನೊಂದಿಷ್ಟು ನಾವು ಪ್ರೋಟೋಕಾಲ್ಸ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಕಂಪ್ಯೂಟರ್ನ ಬೂಟ್ ಪ್ರಕ್ರಿಯೆಯ ಸಮಯದಲ್ಲಿ ಯಾವ ಮೆಮೊರಿ ಬಯೋಸನ್ನು ಲೋಡ್ ಮಾಡಲಾಗುತ್ತದೆ. ಅಂದರೆ ಸೊ ಕಂಪ್ಯೂಟರ್ ಬೂಟನ್ನು ಸ್ಟಾರ್ಟ್ ಆಗಬೇಕಾದ್ರೆ ಸೊ ನಮಗೆ ಈ ಬಯೋಸ್ ಲೋಡ್ ಮಾಡೋದಕ್ಕೆ ಯಾವ ಮೆಮೊರಿ ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿ ಆಪ್ಷನ್ಗಳು ನಮಗೆ ಒಂದು ರ್ಯಾಮ್ ಇದೆ, ರೋಮ್ ಇದೆ, ಕ್ಯಾಶ್ ಮೆಮೊರಿ ಅಂತ ಇದೆ, ವರ್ಚುವಲ್ ಮೆಮೊರಿ ಅಂತ ಇದೆ, ಅದಲ್ವಾ. ಸೊ ನೋಡಿ ರ್ಯಾಮ್ ಅಂದರೆ ಇದು ನಮಗೆ ಟೆಂಪ್ರರಿ ಮೆಮೊರಿ, ಇನ್ನೇನಿದು ತಾತ್ಕಾಲಿಕ ಮೆಮೊರಿ. ಯಾವಾಗ ಯೂಸ್ ಆಗುತ್ತೆ ಅಂದಾಗಿದ್ದು ನಮಗೆ ಯಾವುದೋ ಒಂದು ಅಪ್ಲಿಕೇಶನ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಏನಾಗುತ್ತೆ, ಸ್ಟಾರ್ಟಿಂಗ್ ಯೂಸ್ ಆಗೋದು ಯಾವುದು, ರ್ಯಾಮ್. ರೋಮ್ ಅಂದರೆ ಇಲ್ಲಿ ನೋಡಿ ಕಂಪ್ಲೀಟಾಗಿ ನಮಗೆ ಬಯೋಸು ಸ್ಟೋರ್ ಆಗಿರೋದು ಎಲ್ಲಿ ಅಂತಂದಾಗ ನಮಗೆ ರೋಮಲ್ಲಿ, ಅಂದರೆ ರೀಡ್ ಓನ್ಲಿ ಮೆಮೊರಿ ಏನು ಮಾಡುತ್ತೆ, ಬಯೋಸನ್ನು ಕಂಪ್ಲೀಟಾಗಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಅದೇನು ಮಾಡುತ್ತೆ, ಈ ಒಂದು ಕಂಪ್ಯೂಟರ್ ಆಫ್ ಆದರೂ ಕೂಡ ಏನು ಮಾಡುತ್ತೆ, ಒಂದಿಷ್ಟು ಆ ಫಂಕ್ಷನ್ಸ್ಗಳನ್ನ ಅದರಲ್ಲಿ ಸೇವ್ ಮಾಡ್ಕೊಂಡಿರುತ್ತೆ. ಅಂದರೆ ಹಾಗಾದರೆ ಈ ಕಂಪ್ಯೂಟರು ಬೂಟ್ ಆಗಬೇಕಾದ್ರೆ ಸ್ಟಾರ್ಟ್ ಆಗಬೇಕಾದ್ರೆ ಸೊ ನಮಗೆ ಬಯೋಸ್ನ ಯಾವ್ದು ಲೋಡ್ ಮಾಡುತ್ತೆ ಅಂತ ಕೇಳಿದಾಗ ನಮಗೆ ರೀಡ್ ಓನ್ಲಿ ಮೆಮೊರಿ ಯಾವುದು, ರೋಮ್ ಏನು ಮಾಡುತ್ತೆ ನಮಗೆ, ಸೊ ಬಯೋಸನ್ನು ಕಂಪ್ಲೀಟಾಗಿ ಲೋಡ್ ಮಾಡುತ್ತೆ. ಸೊ ಇನ್ನೊಂದಿದೆ ನೋಡಿ ಕ್ಯಾಶ್ ಮೆಮೊರಿ ಅಂತ ಇದೆ. ಇಟ್ ಈಸ್ ಸ್ಪೀಡೆಸ್ಟ್, ನಮಗೆ ತುಂಬ ಸ್ಪೀಡಾಗಿರ್ತಕ್ಕಂಥ ಮೆಮೊರಿ ಯಾವುದನ್ನು ನಮಗೆ ಇನ್ ಕೇಸ್ ರ್ಯಾಮ್ ನಮಗೆ ಮುಗಿದೋಯ್ತು, ರ್ಯಾಮ್ ನಮಗೆ ತುಂಬ ಕಡಿಮೆ ಇದೆ ಅಂತ ಅಂದಾಗ ನಮಗೇನು ಮಾಡುತ್ತೆ, ಕ್ಯಾಶ್ ಮೆಮೊರಿ ಏನು ಮಾಡುತ್ತೆ, ಆ ಒಂದು ಸ್ಪೀಡನ್ನು ಜಾಸ್ತಿ ಮಾಡುತ್ತೆ. ಹಾಗಾದರೆ ಸ್ಪೀಡ್ ಇರ್ತಕ್ಕಂಥ ಮೆಮೊರಿ ಯಾವುದು ಅಂದರೆ ಇದು ಕೂಡ ಒಂದು ತಾತ್ಕಾಲಿಕ ಟೆಂಪ್ರರಿ ಮೆಮೊರಿನೇ, ಬಟ್ ಹೈಲಿ ಸ್ಪೀಡ್, ರ್ಯಾಮ್ಗಿಂತ ಏನಾಗಿದೆ ಸ್ಪೀಡಾಗಿದೆ. ಅದೇ ಇನ್ನೊಂದು ವರ್ಚುವಲ್ ಮೆಮೊರಿ ಅಂತ ಬರುತ್ತೆ. ಈ ವರ್ಚುವಲ್ ಮೆಮೊರಿ ಅಂತಂದ್ರೇನು, ಸೊ ವರ್ಚುವಲ್ ಅಂದರೆ ನಿಮಗೆ ಗೊತ್ತಾಗಿರ್ಬೋದು, ಸೊ ನಮಗೆ ಫಿಸಿಕಲ್ ಮೆಮೊರಿ ಅಂತ ಅಲ್ಲ, ಇದು ಫಿಸಿಕಲ್ ಬೇಸ್ಡ್ ಮೆಮೊರಿ ಅಂತ ಅಲ್ವೇ ಇಲ್ಲ. ಹಾಗಾದರೆ ವರ್ಚುವಲ್ ಮೆಮೊರಿ ಅಂದ್ರೇನು, ಫಾರ್ ಎಕ್ಸಾಂಪಲ್ ಇವಾಗ ಸೊ ನಿಮ್ಮ ಮೊಬೈಲ್ಗಳಲ್ಲಿ ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪ್ಗಳಲ್ಲಿ ಕೊಟ್ಟಿರ್ತಾರಲ್ವಾ, ಸೊ ಎಷ್ಟು 8 GB ರ್ಯಾಮು, ನೆಕ್ಸ್ಟು 4 GB ರ್ಯಾಮು, ನೆಕ್ಸ್ಟು 16 GB ರ್ಯಾಮು, 12 GB ರ್ಯಾಮು ಕೊಟ್ಟಿರ್ತಾರಲ್ವಾ. ಸೊ ನೋಡಿ ಇಲ್ಲಿ ನಿಮ್ಮದು 4 GB ರ್ಯಾಮ್ ಮೊಬೈಲ್ ಅಂದ್ಕೊಳ್ಳಿ, ಅಥವಾ 8 GB ರ್ಯಾಮ್ ಮೊಬೈಲ್ ಅಂದ್ಕೊಳ್ಳಿ. ಸೊ ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ 8+8 ಅಂತ ಕೊಟ್ಟಿರ್ತಾರೆ, 8+8 GB. ನಿಮ್ಮ ಒಂದು ಏನು ಮೊಬೈಲ್ಗಳಲ್ಲಿ ಅಬೌಟ್ ಅಂತ ಇರುತ್ತಲ್ವಾ, ಸೊ ಅಲ್ಲಿ ಮೊಬೈಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಅಲ್ಲಿ ಹೋಗಿ ನೋಡಿ. ಸೊ ನಿಮ್ಮ ರ್ಯಾಮ್ ಅಂತ ಇರುತ್ತಲ್ವಾ, ರ್ಯಾಮಲ್ಲಿ 8 GB + 8 ಅಂತ ಕೊಟ್ಟಿರ್ತಾರೆ, 8 GB. ಸೊ ಈ 8 GB ಏನು ಸರ್, ಇದು ನಾರ್ಮಲ್ಲ ನಿಮಗೆ ರ್ಯಾಮ್ ಏನು ಸ್ಟೋರೇಜ್ ಆಗಿರುತ್ತೆ ನಿಮಗೆ, ಅದು ನಮಗೆ 8 GB ವರ್ಕ್ ಆಗುತ್ತೆ. ಇನ್ ಕೇಸ್ ಈ ರ್ಯಾಮ್ 8 GB ಕೂಡ ಖಾಲಿ ಆಗೋಯ್ತು ಅದಲ್ವಾ, ಆ 8 GB ಖಾಲಿ ಆಗೋಯ್ತು ಅಂದಾಗ ಏನು ನಿಮ್ಮ ಸ್ಟೋರೇಜ್ ಇರುತ್ತಲ್ವಾ, ನೀವೇನು ಎಕ್ಸ್ಟ್ರಾ ಹಾರ್ಡ್ ಏನೋ ಸ್ಟೋರೇಜ್ ಇರುತ್ತೆ ನಿಮ್ಮ ಹಾರ್ಡ್ ಡಿಸ್ಕಲ್ಲಿ ಇರುತ್ತಲ್ವ ಸ್ಟೋರೇಜು, ಸೊ ಎಷ್ಟು 256 GB ಅಥವಾ 512 GB ಅಂತ ಏನಿರುತ್ತಲ್ವ ನಿಮ್ಮದು, ಸೊ ಇದು ಏನಾಗುತ್ತೆ ನಮಗೆ ಈ ರ್ಯಾಮ್ ಆಗಿ ಕನ್ವರ್ಟ್ ಆಗುತ್ತೆ.
ಅಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿಯಾಗಿ ಯೂಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ವರ್ಚುವಲ್ ಮೆಮೊರಿ ಅಂತ ಕರಿತಾ ಹೋಗ್ತೀವಿ. ಸೊ ಅಂದರೆ ನಮಗೆ ರ್ಯಾಮ್ ಯಾವಾಗ ಕಂಪ್ಲೀಟ್ ಫುಲ್ ಆಗುತ್ತೆ ಅವಾಗ ಏನಾಗುತ್ತೆ, ನಮಗೆ ಸ್ಟೋರೇಜ್ ಏನಾಗುತ್ತೆ, ನಮಗೆ ರ್ಯಾಮ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಅದನ್ನು ನಾವು ವರ್ಚುವಲ್ ಮೆಮೊರಿ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ನೋಡಿ, ಸೊ ಕಂಪ್ಯೂಟರ್ ಸ್ಟಾರ್ಟ್ ಆಗಬೇಕಾದ್ರೆ, ಬೂಟ್ ಆಗಬೇಕಾದ್ರೆ ನಮಗೆ ಬಯೋಸ್ನ ಲೋಡ್ ಮಾಡೋದು ಯಾವುದಂತ ಕೇಳಿದರೆ ನಮಗೆ ರೀಡ್ ಓನ್ಲಿ ಮೆಮೊರಿ, ರೋಮ್ ಏನು ಮಾಡುತ್ತೆ ನಮಗೆ, ಸೊ ಬಯೋಸ್ನ ಲೋಡ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದರೆ ಈ ಕ್ವಶನ್ ಅರ್ಥ ಆಗಿದೆ ಅಂದ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೋಡಿ 7th ಕ್ವಶನ್ ಬಂದುಬಿಟ್ಟು, ಒಂದು ನೆಟ್ವರ್ಕ್ನಲ್ಲಿ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ಹಲವಾರು ಕಂಪ್ಯೂಟರ್ಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ? ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇವೆಲ್ಲ. ಸೊ ಯಾಕಂಪ ಅಂದಾಗ ತುಂಬ ಸತಿ ಇವೆಲ್ಲ ನಾವೇನು ಕ್ವಶನ್ ತಗೊಂಡಿನಿ ಈಗ, ಇವೆಲ್ಲ ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ನಿಮಗೆ ಇದು HSTR, ಇವನ್ GPSTR ತುಂಬ HSTR GPSTR ಕೂಡ ನಿಮಗೆ ಕಂಪ್ಯೂಟರ್ 10 to 12 ಮಾರ್ಕ್ಸಿಗಿದೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವನ್ PSTR ಕೂಡ ನಿಮಗೆ ಎಕ್ಸಾಮಲ್ಲಿ ಸೊ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಒಂದು ನೆಟ್ವರ್ಕ್ನಲ್ಲಿ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ಹಲವಾರು ಕಂಪ್ಯೂಟರ್ಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ ಅಂದರೆ, ಸೊ ಒಂದು ಸ್ಕೂಲ್ ಆಗಿರ್ಬೋದು, ಒಂದು ಆಫೀಸ್ ಆಗಿರ್ಬೋದು, ಆಫೀಸ್ಗಳಲ್ಲಿ ಸೊ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಏನು ಮಾಡುತ್ತೆ, ಒಂದಿಷ್ಟು ಮೆಸೇಜಸ್ಗಳು, ಒಂದಿಷ್ಟು ಡಾಟಾಗಳು ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಆ ಒಂದು ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವಂಥ ಹಲವಾರು ಕಂಪ್ಯೂಟರ್ಗಳ ಗುಂಪಿಗೆ ಏನಂತ ಕರೀತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಲ್ಯಾನ್ ಅಂತ ಕೇಳಿದ್ದಾರೆ, ವ್ಯಾನ್ ಅಂತ ಇದೆ, ಮ್ಯಾನ್ ಅಂತ ಇದೆ, ಪ್ಯಾನ್ ಅಂತ ಇದೆ. ಹಾಗಾಗಿ ಲ್ಯಾನ್ ಅಂದರೆ ಏನು ಸರ್? ಇದು ಲೋಕಲ್ ಏರಿಯಾ ನೆಟ್ವರ್ಕ್. ಯಾವುದಿದು? ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಮ್ಯಾನ್ ಅಂದರೆ ಮೆಟ್ರೋಪೊಲಿಟನ್ ಏರಿಯಾ ನೆಟ್ವರ್ಕ್. ಪ್ಯಾನ್ ಅಂತಂದರೆ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ಸೊ ಲ್ಯಾನ್ ಮೀನ್ಸ್ ಲೋಕಲ್ ಏರಿಯಾ ನೆಟ್ವರ್ಕ್, ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್, ಮ್ಯಾನ್ ಅಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ, ಪ್ಯಾನ್ ಅಂದರೆ ಪರ್ಸ್ನಲ್ ಏರಿಯಾ ನೆಟ್ವರ್ಕ್. ಫಸ್ಟ್ ಇದರಿಂದ ಹೋಗೋಣ. ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಏನು ಸರ್ ಇದು? ನೋಡಿ, ನಾನು ಒಂದು ಸ್ಮಾರ್ಟ್ ವಾಚ್ ಕಟ್ಕೊಂಡಿದ್ದೀನಿ. ಈ ಸ್ಮಾರ್ಟ್ ವಾಚ್ನ ನಾನು ಬ್ಲೂಟೂತ್ ಮುಖಾಂತರ ನನ್ನ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಇದು ಎಷ್ಟು ಡಿಸ್ಟೆನ್ಸ್ ಮೂಲಕ ಆಗುತ್ತೆ? ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು 10 ಮೀಟರ್ ಡಿಸ್ಟೆನ್ಸ್ವರೆಗೂ ಏನಾಗುತ್ತೆ, ಅದು ಕನೆಕ್ಷನ್ ಇರುತ್ತೆ. ಅದೇ ನಾನೊಂದು ಮೈಕ್ ಹಾಕೊಂಡಿದ್ದೆ ಅಲ್ವಾ, ಈ ಮೈಕ್ದು ಎಷ್ಟು ದೂರ ಇರುತ್ತೆ ನಿಮಗೆ ಡಿಸ್ಟೆನ್ಸು, ಅಂದರೆ ಎಷ್ಟು ದೂರ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ ಅಂದಾಗ, ಅಥವಾ ವೈಫೈ ಕನೆಕ್ಟಿವಿಟಿ ಇರುತ್ತೆ ಅಂದಾಗ ಒಂದು 10 to 15 ಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಅಂದರೆ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಪ್ ಟು ಏನಾಗುತ್ತೆ ನಮಗೆ 10 to 15 ಮೀಟರ್ ರೇಂಜಲ್ಲಿ ಮಾತ್ರ ನಮಗೆ ಏನು ಸಿಗುತ್ತೆ, ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಇರುತ್ತೆ. ಸೊ ಹಾಗಾದರೆ ಗೊತ್ತಾಯಿತು ಅನ್ಕೊಂತೀನಿ ನಿಮಗೆ. ಸೊ ನೆಕ್ಸ್ಟ್ ಏನಾಗಿರ್ಬೋದು, ಯಾವುದು ನೆಕ್ಸ್ಟು? ಲ್ಯಾನ್ ತಗೋಣ, ಲೋಕಲ್ ಏರಿಯಾ ನೆಟ್ವರ್ಕ್. ಏನಿದು ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ, ಒಂದು ಸ್ಕೂಲ್ ಒಳಗಡೆ ಆಗಿರ್ಬೋದು, ಒಂದು ಆಫೀಸ್ ಒಳಗಡೆ ಆಗಿರ್ಬೋದು, ಅಂದರೆ ಒಂದು ಸ್ಕೂಲ್ ಒಳಗಡೆ ಇರ್ತಕ್ಕಂಥ ಎಲ್ಲ ಕಂಪ್ಯೂಟರ್ಗಳು, ಒಂದು ಆಫೀಸ್ ಒಳಗಡೆ ಇರ್ತಕ್ಕಂಥ ಎಲ್ಲ ಕಂಪ್ಯೂಟರ್ಗಳನ್ನು ನಮಗೆ ಕನೆಕ್ಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್ನ ಯೂಸ್ ಮಾಡ್ತೀವಿ. ಏನು ಮಾಡ್ತೀವಿ? ಲೋಕಲ್ ಏರಿಯಾ ನೆಟ್ವರ್ಕ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಇದು ಆಲ್ಮೋಸ್ಟ್ ನಮಗೆ 2 to 5 ಕಿಲೋಮೀಟರ್ಸ್ ರೇಂಜ್ ಒಳಗಡೆ ಏನಾಗುತ್ತೆ, ನಮಗೆ ಲೋಕಲ್ ಏರಿಯಾ ನೆಟ್ವರ್ಕು ಸಿಗುತ್ತೆ. ಸೊ ಇದು ನಿಮ್ಗೆ ಗೊತ್ತಾಗಿರುತ್ತೆ ಅಂದ್ಕೊಂಡು. ಅಂದರೆ ನೋಡಿ, ಇಲ್ಲೇ ಕೇಳಿದ ಆಲ್ರೆಡಿ, ಒಂದು ನೆಟ್ವರ್ಕ್ನಲ್ಲಿ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ಹಲವಾರು ಕಂಪ್ಯೂಟರ್ಗಳ ಗುಂಪನ್ನು ಏನಂತ ಕರಿತೀವಿ ನಾವು? ಲ್ಯಾನ್ ಅಂತ ಕರಿತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಒಂದು ಆಫೀಸ್ ಆಗಿರ್ಬೋದು, ಒಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ನಮಗೆ ಒಂದು ಕಾಲೇಜ್ ಅಥವಾ ಸ್ಕೂಲ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲ ಕಂಪ್ಯೂಟರ್ಗಳನ್ನು ನಮಗೆ ಸೊ ಆ ಕಂಪ್ಯೂಟರ್ಗಳ ಮಧ್ಯೆ ಒಂದು ಡೇಟಾ, ಒಂದು ಸಂಪನ್ಮೂಲ ಹಂಚ್ಕೊಳ್ಳೋಕ್ಕೆ ನಾವೇನು ಮಾಡ್ತೀವಿ, ಸೊ ಲೋಕಲ್ ಏರಿಯಾ ನೆಟ್ವರ್ಕ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ ಇದೆ ಯಾವುದಂದಾಗ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಮೆಟ್ರೋಪಾಲಿಟನ್ ಏರಿಯಾ, ಸೊ ಅಂದರೆ ಮೆಟ್ರೋಪಾಲಿಟನ್ ಸಿಟಿಗಳು ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಬೆಂಗಳೂರು ಆಗಿರ್ಬೋದು, ಅದೊಂದು ಮೆಟ್ರೋಪಾಲಿಟನ್ ಮಹಾನಗರ ಪಾಲಿಕೆ ಅಂತ ಕರಿತೀವಲ್ವಾ. ಸೊ ಅಂದರೆ ಆ ಒಂದು ಕಂಪ್ಲೀಟ್ ಮೆಟ್ರೋಪಾಲಿಟನ್ ಸಿಟಿ, ಅಂದರೆ ಸಿಟಿಲಿ ಅಂದಾಗ ದಟ್ ಮೀನ್ಸ್ 5 to 50 ಕಿಲೋಮೀಟರ್ ರೇಂಜಸ್ಸಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಯಾವುದೊಂದು ಅಲ್ಲಿ ಬೆಂಗಳೂರಲ್ಲಿ ಒಂದು SP ಆಫೀಸ್ ಇದೆ ಅಂದರೆ, ಅದರ ಅಂಡರಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಸಬ್ ಪೊಲೀಸ್ ಸ್ಟೇಷನ್ಗಳಿದಾವಲ್ವಾ. ಸೊ ಆ ಒಂದು ಪೊಲೀಸ್ ಸ್ಟೇಷನ್ಗಳಿರ್ತಕ್ಕಂಥ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ನೆಟ್ವರ್ಕ್ ಯಾವುದು ಅಂತ ಕೇಳಿದಾಗ ನಮಗೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಸೊ ಈ ಒಂದು ನೆಟ್ವರ್ಕು ಅಪ್ ಟು 5 to 50 ಕಿಲೋಮೀಟರ್ ರೇಂಜ್ ಒಳಗಡೆ ಏನಾಗುತ್ತೆ, ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಯಾವುದೇ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಅಂದರೆ ಸೊ ಇದು ವೈಡ್ ರೇಂಜಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಾಡ್ತಿರೋ ಕ್ಲಾಸನ್ನು ನೀವೇನು ಮಾಡ್ತೀರಾ, ನೀವು ಯಾವುದೋ ಒಂದು ದೇಶ ಆಗಿರ್ಬೋದು, ಯಾವುದೋ ಒಂದು ಜಿಲ್ಲೆ ಆಗಿರ್ಬೋದು, ಯಾವುದೋ ಒಂದು ತಾಲೂಕು ಆಗಿರ್ಬೋದು, ಯಾವುದೋ ಒಂದು ಹಳ್ಳಿಲಿ ಕೂತ್ಕೊಂಡು ನೋಡ್ತೀರಲ್ವಾ.
ಸೊ ಅಂದರೆ ನಾನು ಇಲ್ಲಿ ಮಾಡ್ತಕ್ಕಂಥ ಕ್ಲಾಸ್ನ ನೀವು ಅಲ್ಲಿ ಕೂತ್ಕೊಂಡು ನೋಡ್ತೀರಾ ಅಂದರೆ, ಅಥವಾ ನಾನು ಇಲ್ಲಿ ಮಾಡ್ತಕ್ಕಂಥ ಕ್ಲಾಸ್ನ ಯಾರೋ ಒಬ್ಬ ಏನು ಮಾಡ್ತಾನೆ ಅಮೇರಿಕಾದಲ್ಲೋ ನ್ಯೂಯಾರ್ಕ್ನಲ್ಲೋ ಕೂತ್ಕೊಂಡು ನೋಡ್ತೀರಲ್ವಾ. ಸೊ ಅಂದರೆ ವೈಡ್ ರೇಂಜಲ್ಲಿ ಏನಾಗುತ್ತೆ ನಮಗೆ ಈ ಒಂದು ಡಾಟಾ ಟ್ರಾನ್ಸ್ಫರ್ ಆಗ್ತಿದೆ. ಸೊ ಹಾಗಾಗಿ ಇದನ್ನೇನಂತ ಕರಿತೀವಿ, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತಾ ಹೋಗ್ತೀವಿ. ಸೊ ಇಷ್ಟೇ ಡಿಫ್ರೆನ್ಸ್ ನೆನ್ಪಿಟ್ಕೊಂಬಿಡಿ. ಸ್ಕೂಲು, ಕಾಲೇಜು, ಆಫೀಸು ಇವೆಲ್ಲ ಏನಾಗ್ತದೆ ನಮಗೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂದಾಗ ನಮಗೆ ಒಂದು ಪ್ಲೇಸಲ್ಲಿ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನು ಸೊ ನಮಗೆ ಕಂಪ್ಯೂಟರು, ಲ್ಯಾಪ್ಟಾಪು, ಫೋನ್ಗಳಲ್ಲಾಗಿರ್ಬೋದು ಅದ್ರ ಮುಖಾಂತರ ಸೊ ತುಂಬ ಲಾರ್ಜ್ ಸ್ಕೇಲಲ್ಲಿ ನಮಗೆ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದಕ್ಕೆ ಯೂಸ್ ಆಗ್ತಕ್ಕಂಥ ನೆಟ್ವರ್ಕ್ ಯಾವುದು, ವೈಡ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ಸೊ ಮ್ಯಾನ್ ಅಂತಂದಾಗ ಮೆಟ್ರೋಪಾಲಿಟನ್, ಒಂದು ಸಿಟಿ ರೇಂಜಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ನೆಟ್ವರ್ಕ್ ಯಾವುದು ಅಂದಾಗ ನಮಗೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಆಗುತ್ತೆ. ನೆಕ್ಸ್ಟು ಪ್ಯಾನ್, ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂದಾಗ ಅಪ್ ಟು 10 to 15 ಮೀಟರ್ ರೇಂಜಲ್ಲಿ ನಿಮ್ಮ ಸ್ಮಾರ್ಟ್ ವಾಚ್ ಕೂಡ ಆಗಿರ್ಬೋದು ಅಥವಾ ಬ್ಲೂಟೂತ್ ಕನೆಕ್ಟಿವಿಟಿ ಇರ್ತಕ್ಕಂಥ ಯಾವುದೇ ಒಂದು ಸೊ ನಿಮಗೆ ಉಪಕರಣಗಳಾಗಿರ್ಬೋದು ಅವೆಲ್ಲವೇನಾಗ್ತವೆ ನಮಗೆ ಪರ್ಸ್ನಲ್ ಏರಿಯಾ ನೆಟ್ವರ್ಕಲ್ಲಿ ಬರುತ್ತೆ. ನಿಮ್ಮ ಮೊಬೈಲ್ ಆಗಿರ್ಬೋದು, ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ಇರ್ತಕ್ಕಂಥ ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು, ಇವೆಲ್ಲ ಏನಾಗ್ತವೆ ನಮಗೆ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂಡರಲ್ಲಿ ಬರ್ತಾ ಹೋಗ್ತವೆ. ಸೊ ಈ ಒಂದು ಕ್ವಶನ್ಗೆ ನಿಮಗೆ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಈ ಒಂದು ಕ್ವಶನ್ಗೆ ಆನ್ಸರ್ ಕೂಡ ಗೊತ್ತಾಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ನಾವೇನು ಮಾಡೋಣ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೋಡಿ ಕ್ವಶನ್ ನಂಬರ್ 8 ಬಂದುಬಿಟ್ಟು, ಕಂಪ್ಯೂಟರ್ನಿಂದ ಶಾಶ್ವತವಾಗಿ ಅಳಿಸಲಾದ ಫೈಲ್ಗಳನ್ನು ಎಲ್ಲಿ ಸಂಗ್ರಹಿಸಲಾಗುತ್ತೆ. ಅಂದರೆ ನೀವು ಈ ಕಂಪ್ಯೂಟರ್ ಯೂಸ್ ಮಾಡ್ತೀರಾ, ಯಾವುದೋ ಒಂದು ಡಾಕ್ಯುಮೆಂಟ್ ಟೈಪ್ ಮಾಡಿರಾ, ಆ ಡಾಕ್ಯುಮೆಂಟ್ ಬೇಡ ಅನ್ನಿಸ್ತು ನಿಮಗೆ, ಡಿಲೀಟ್ ಮಾಡಿಬಿಡಿ ಅದಲ್ವಾ. ನೆಕ್ಸ್ಟ್ ಅವಾಗ ಬೇಕು ಅನಿಸುತ್ತೆ, ಸೊ ಡಿಲೀಟ್ ಮಾಡಿಬಿಟ್ಟಿವಲ್ಲ, ಅಯ್ಯೋ ಹೋಗೇ ಬಿಡ್ತಾ ಅಂದ್ಕೊಂಡೆ. ಸೊ ಹೌದಲ್ವಾ, ಅದನ್ನೇ ಕೇಳಿದ್ರಲ್ಲಿ ಕಂಪ್ಯೂಟರ್ನಿಂದ ಶಾಶ್ವತವಾಗಿ ಅಳಿಸಲಾದ ಫೈಲ್ಗಳನ್ನು ಎಲ್ಲಿ ಸಂಗ್ರಹಿಸಲಾಗುತ್ತೆ. ನೀವು ಬೇಡ ಅಂತ ಡಿಲೀಟ್ ಮಾಡಿರ್ತಕ್ಕಂಥ ಫೈಲು ಕೂಡ ಏನಾಗುತ್ತೆ ಒಂದು ಕಡೆ ಸ್ಟೋರೇಜ್ ಆಗಿರುತ್ತೆ. ಸೊ ಅದು ಎಲ್ಲಿ ಅಂತ ಕೇಳಿದ್ದಾರೆ ನೋಡಿ. ಫಸ್ಟ್ ಒನ್ ಏನಿದೆ, ರೀಸೈಕಲ್ ಬಿನ್. ಫಸ್ಟ್ ಆಪ್ಷನ್ ಇದೆ ರೀಸೈಕಲ್ ಬಿನ್. ರೀಸೈಕಲ್ ಬಿನ್ ಅಂದೇನು, ಸೊ ನೀವು ಬೇಡ ಅಂತ ಬಿಸಾಕಿರೋ ವಸ್ತುಗಳನ್ನು ಮತ್ತೆ ನೀವೇನು ಮಾಡ್ಬೋದು, ಮರುಬಳಕೆ ಮಾಡ್ಕೋಬೋದು. ಅದಕ್ಕೆ ನಾವೇನಂತ ಹೆಸರಿಟ್ಟಿವಿ, ಅದಕ್ಕೆ ರೀಸೈಕಲ್ ಬಿನ್ ಅಂತ ಇದೆ. ಡಸ್ಟ್ಬಿನ್ ಅಂತ ಹೇಳ್ತೀವಲ್ವಾ. ಸೊ ಡಸ್ಟ್ಬಿನ್ ಅಂದರೆ ನಿಮಗೆ ಯೂಸ್ ಆಗ್ತಾ ಇರ್ತಕ್ಕಂಥದ್ದು. ರೀಸೈಕಲ್ ಬಿನ್ ಅಂದೇನಿದು, ಮತ್ತೆ ನಮಗೆ ಮರುಬಳಕೆ ಮಾಡೋದಕ್ಕೆ ಸೊ ಯೂಸ್ ಆಗ್ತಕ್ಕಂಥ ಒಂದು ಸೊ ಡಸ್ಟ್ಬಿನ್ ಟೈಪ್ ಕೆಲಸ ಮಾಡುತ್ತೆ ಅದು. ಸೊ ಅದನ್ನು ನೀವೇನು ಮಾಡ್ಬೋದು, ಸೊ ನೀವೇನು ಇಲ್ಲಿ ಡಿಲೀಟ್ ಮಾಡ್ತೀರಲ್ವ ಕಂಪ್ಯೂಟರಲ್ಲಿ, ಅದೇನಾಗುತ್ತೆ ಎಲ್ಲಿ ಬಂದು ಸ್ಟೋರ್ ಆಗುತ್ತೆ, ರೀಸೈಕಲ್ ಬಿನ್ನಲ್ಲಿ ಸ್ಟೋರ್ ಆಗುತ್ತೆ. ನೀವು ಮತ್ತೆ ಬೇಕಾದ್ರೆ ಮಾಡೋದನ್ನ ಈ ಒಂದು ಫೈಲ್ನ ರೀಸ್ಟೋರ್ ಮಾಡ್ಕೋಬೋದು, ಮತ್ತೆ ಮರುಬಳಕೆ ಮಾಡ್ಕೋಬೋದು, ಅಲ್ಲೇ ಇರುತ್ತದು. ಸೊ ನೀವು ಅಲ್ಲಿ ಹೋಗಿ ಡಿಲೀಟ್ ಮಾಡೋವಾಗ ಏನಾಗಲ್ಲ, ಅದು ಕಂಪ್ಲೀಟಾಗಿ ಡಿಲೀಟ್ ಆಗಲ್ಲ. ನೆಕ್ಸ್ಟ್ ಇದೆ ಹಾರ್ಡ್ ಡಿಸ್ಕ್. ಆಗಲೇ ಹಾರ್ಡ್ ಡಿಸ್ಕ್ ಬಗ್ಗೆ ಹೇಳಿದ್ದೀವಿ, ಇದೊಂದು ಫಿಸಿಕಲ್ ಮೆಮೊರಿ ಆಗಿತ್ತೆ. ಸೊ ಇದರಲ್ಲಿ ನಾವೇನು ಮಾಡ್ಬೋದು, ಪರ್ಮನೆಂಟ್ ಆಗಿ ಅಂದರೆ ಇಟ್ ಈಸ್ ಒನ್ ಆಫ್ ದ ಪರ್ಮನೆಂಟ್ ಮೆಮೊರಿ ಆಗಿದೆ. ಸೊ ಪರ್ಮನೆಂಟಾಗಿ ನೀವು ಫೈಲ್ಸ್ಗಳನ್ನು ಸೊ ಲಾರ್ಜ್ ಸ್ಕೇಲಲ್ಲಿ ನೀವು ಫಿಲಪ್ ಮಾಡ್ಬೋದು. ನೆಕ್ಸ್ಟು ಇಲ್ಲೊಂದು ಕೊಟ್ಟಿದೆ, ಅವುಗಳನ್ನು ಶಾಶ್ವತವಾಗಿ ಅಳಿಸಲಾಗುತ್ತದೆ ಮತ್ತು ಎಲ್ಲಿಯೂ ಸಂಗ್ರಹಿಸಲಾಗುತ್ತದೆ. ಇದಂತೂ ತುಂಬಾ ತಪ್ಪ ಆನ್ಸರ್. ಯಾಕಂದರೆ ಸೊ ನಾವು ಡಿಲೀಟ್ ಮಾಡಿರ್ತಕ್ಕಂಥ ಫೈಲ್ಸ್ ಕೂಡ ಆಗಿರ್ಬೋದು, ಯಾವುದೇ ಒಂದು ಡಾಕ್ಯುಮೆಂಟ್ ಕೂಡ ಆಗಿರ್ಬೋದು, ಏನಾಗುತ್ತೆ ನಮಗೆ ರೀಸೈಕಲ್ ಬಿನ್ನಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟು ಕ್ಲೌಡ್ ಸ್ಟೋರೇಜ್ ಅಂತ ಇದೆ. ಏನು ಸರ್ ಇದು ಕ್ಲೌಡ್ ಸ್ಟೋರೇಜ್? ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕ್ಲೌಡ್ ಸ್ಟೋರೇಜ್ ಅಂದರೆ. ಯೂಸ್ ಮಾಡ್ತಿದ್ದೀರಾ ಬಟ್ ಅದು ಗೊತ್ತಿಲ್ಲ. ಸೊ ಗೂಗಲಲ್ಲಿ ನಿಮಗೆ ಕೊಟ್ಟಿದೆ ಗೂಗಲ್ ಡ್ರೈವ್ ಅಂತ ಕೊಟ್ಟಿದೆ. ಏನು ಕೊಟ್ಟಿದ್ದಾರೆ, ಗೂಗಲ್ ಡ್ರೈವ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಗೂಗಲ್ ಡ್ರೈವ್ ಈಸ್ ಒನ್ ಆಫ್ ದ ಕ್ಲೌಡ್ ಸ್ಟೋರೇಜ್. ಸೊ ಈ ಗೂಗಲ್ ಡ್ರೈವ್ಗೆ ನೀವು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸು ಸೇವ್ ಆಗಿರ್ತಾವ? ನೋ. ಅಂದರೆ ನೀವು ಯಾವಾಗ ಈ ಗೂಗಲ್ ಡ್ರೈವ್ಗೆ ಸೊ ನೀವು ಬ್ಯಾಕಪ್ ಕೊಟ್ಕೊಂಡಿರ್ತೀರಾ, ಅಂದರೆ ನಿಮ್ಮ ಒಂದು ಫೋಟೋಸ್ ಆಗಿರ್ಬೋದು, ನಿಮ್ಮ ಒಂದು ಫೈಲ್ಗಳಾಗಿರ್ಬೋದು, ನಿಮ್ಮ ವೀಡಿಯೋಸ್ ಆಗಿರ್ಬೋದು, ಸೊ ಈ ಎಲ್ಲವನ್ನೂ ಏನು ಮಾಡ್ಬೇಕು, ನೀವು ಬ್ಯಾಕಪ್ ಕೊಟ್ಕೊತ ಇದ್ದರೆ ಏನಾಗುತ್ತೆ ನಿಮಗೆ ನಿಮ್ಮ ಮೊಬೈಲಲ್ಲಿರ್ತಕ್ಕಂಥ ಫೋಟೋಸು, ವೀಡಿಯೋಸು, ಡಾಕ್ಯುಮೆಂಟ್ಸ್ಗಳು ಏನಾಗಿರ್ತವೆ ಗೂಗಲ್ ಡ್ರೈವಲ್ಲಿ ಏನಾಗುತ್ತೆ ನಮಗೆ ಸ್ಟೋರ್ ಆಗಿರ್ತವೆ. ಸೊ ಅಂಥವನ್ನೇ ಅಂತ ಕರಿತೀವಿ ನೀವು ಕ್ಲೌಡ್ ಸ್ಟೋರೇಜ್. ಸೊ ನಮಗೆ ವಿಂಡೋಸಿಗೆ ಬಂದ ಏನಾಗುತ್ತೆ ನಮಗೆ ಒನ್ ಡ್ರೈವ್ ಅಂತ ಬರುತ್ತೆ. ಮೈಕ್ರೋಸಾಫ್ಟ್ ಅವ್ರು ಏನು ಮಾಡಿದ್ದಾರೆ, ಒನ್ ಡ್ರೈವ್ ಅಂತ ನಮಗೆ ಒಂದು ಕ್ಲೌಡ್ ಸ್ಟೋರೇಜ್ ಡಿವೈಸ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಕ್ಲೌಡ್ ಸ್ಟೋರೇಜ್ ಮೆಮೊರಿ ಬೇಸ್ಡ್ ಕಾಂಪೌಂಡ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ನಮಗೆ ಯಾವುದೋ ಅಂದಾಗ ಡ್ರಾಪ್ ಬಾಕ್ಸ್ ಅಂತ ಬರುತ್ತೆ. ಸೊ ಇದು ನಮಗೆ ಅತಿ ಹೆಚ್ಚು ಡಾಕ್ಯುಮೆಂಟ್ಸ್ಗಳನ್ನು ಒಂದೇ ಸೇಮ್ ಟೈಮಲ್ಲಿ ನಾವು ಇನ್ನೊಂದು ಕಡೆ ಸ್ಟೋರ್ ಮಾಡಿ ಮತ್ತೆ ಏನು ಮಾಡ್ಬೋದು, ಕಳಿಸ್ಬೋದನ್ನ, ಅದು ಡ್ರಾಪ್ ಬಾಕ್ಸ್ ಆಗಿರ್ಬೋದು. ಇವೆಲ್ಲ ಏನಾಗಿರ್ತವೆ ನಮಗೆ ಸೊ ಕ್ಲೌಡ್ ಸ್ಟೋರೇಜ್ ಕಾಂಪೊನೆಂಟ್ಸ್ಗಳಾಗಿರ್ತವೆ. ಇದರಲ್ಲಿ ಮತ್ತೆ ಡಿವೈಡ್ ಆಗ್ತವೆ. ಅದನ್ನ ಇನ್ನೂ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ, ಡಿಸ್ಕಸ್ ಮಾಡ್ತಾ ಇನ್ನೂ ಇನ್ ಡೀಟೇಲ್ ಆಗಿ ಕಂಪ್ಯೂಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವೆಲ್ಲ ಕ್ವಶನ್ಸ್ಗಳು ನಿಮಗೆ ಆಲ್ರೆಡಿ ಕ್ವಶನ್ಸ್ ಆಗಿರ್ತಕ್ಕಂಥವು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಇವಾಗೇನು ನಾನು 4 ಆಪ್ಷನ್ಸ್ನ ಡಿಸ್ಕಸ್ ಮಾಡಿದ್ದೀನಿ, ಇದರಲ್ಲೂ ಕೂಡ ಕ್ವಶನ್ಸ್ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ನಿಮಗೆ ಬರ್ಬೋದು ಅಂತ ಹೇಳ್ತಾ, ಸೊ ಈ 4 ಆಪ್ಷನ್ ಬಗ್ಗೆ ಇನ್ ಡೀಟೇಲ್ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೋಡಿ ಕ್ವಶನ್ ನಂಬರ್ 9.
ಒಂದು ಕಂಪ್ಯೂಟರ್ನ ಅಂಕಗಣಿತ ಮತ್ತು ತರ್ಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ CPU ಘಟಕ ಯಾವುದು? ಸೊ ಅಂದರೆ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ನಮಗೆ ಅರ್ಥಮೆಟಿಕ್ ಮತ್ತು ಲಾಜಿಕ್ ಆಪರೇಷನ್ಸ್ನ ಮಾಡ್ತಕ್ಕಂಥ ಒಂದು CPU ಒಂದು ಕಾಂಪೋನೆಂಟ್ ಯಾವುದು ಅಂತ ಕೇಳಿದೆ. ಸೊ ಅದೇ CPU ಅಲ್ಲಿ ಒಂದು ಕಾಂಪೋನೆಂಟ್ ಇದೆ, ಅದೇನು ಮಾಡುತ್ತೆ? ಸೊ ಅರ್ಥಮೆಟಿಕ್ ಮತ್ತು ಲಾಜಿಕ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಅರ್ಥಮೆಟಿಕ್ ಅಂದ್ರೇನು? ಅರ್ಥಮೆಟಿಕ್ ಅಂದರೆ ನಿಮ್ಗೆ ಗೊತ್ತು, ಪ್ಲಸ್ ಅಂದರೆ ಅಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ನೆಕ್ಸ್ಟು ಡಿವಿಷನ್ನು, ಮಲ್ಟಿಪ್ಲಿಕೇಶನ್ ಇವೆಲ್ಲ ಏನಾಗ್ತವೆ ನಮಗೆ? ಸೊ ಅರ್ಥಮೆಟಿಕ್ ಆಪರೇಷನ್ಸ್ ಆಗ್ತವೆ. ಲಾಜಿಕ್ ಆಪರೇಷನ್ ಅಂದಾಗ ಆ್ಯಂಡು ಮತ್ತು ಆಲ್ ಆಪರೇಷನ್ಸ್ ಅಂತ ಕರಿತೀವಿ. ಅಂದರೆ ಸೊ ಡಿವೈಡ್ ಮಾಡ್ತಕ್ಕಂಥ ಒಂದಿಷ್ಟು ಆಪರೇಷನ್ಸ್ಗಳು. ಸೊ ಅವನ್ನೆಲ್ಲ ಪರ್ಫಾರ್ಮ್ ಮಾಡ್ತಕ್ಕಂಥ ಒಂದು CPU ಘಟಕ ಯಾವುದು ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟಾಗಿ ನಿಮಗೆ ಸೊ ಈ ಒಂದು ಆಪ್ಷನ್ಸ್ಗಳು ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡಿ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಕರಿತೀವಿ. ALU ಅಂತ ಹೇಳ್ತಾ ಹೋಗ್ತೀವಿ. ಅರ್ಥಮೆಟಿಕ್ ಮತ್ತು ಲಾಜಿಕ್ ಅದರಲ್ಲೇ ಇದೆ, ಕೊಟ್ಟಿದ್ದಾರೆ ಆಲ್ರೆಡಿ. ಅರ್ಥಮೆಟಿಕ್ ಮತ್ತು ಲಾಜಿಕ್ ಯೂನಿಟ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದು ನಮಗೆ ಒಂದು ಅರ್ಥಮೆಟಿಕ್ ಮತ್ತು ಲಾಜಿಕ್ ಯೂನಿಟ್, ಲಾಜಿಕ್ ಫಂಕ್ಷನ್ಸ್ಗಳು ಅಥವಾ ಆಪರೇಷನ್ಸ್ಗಳನ್ನ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಯೂಸ್ ಮಾಡ್ತೀವಿ. ಕಂಟ್ರೋಲ್ ಯೂನಿಟ್ ಅಂತ ಇದೆ, ಇದೊಂದು ಇದು ಕೂಡ ಒಂದು CPU ಯೂನಿಟ್ ಆಗಿದೆ. ಇದೇನು ಮಾಡುತ್ತೆ? CPU ಅಂಡರ್ ಬರ್ತಕ್ಕಂಥ ಎಲ್ಲ ಒಂದು ಫಂಕ್ಷನ್ಸ್ಗಳೇನು ಮಾಡುತ್ತೆ? ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿದೆ. ನೆಕ್ಸ್ಟ್ ರಿಜಿಸ್ಟರ್ಗಳು ಅಂತ ಬರುತ್ತೆ. ಈ ರಿಜಿಸ್ಟರ್ಗಳು ಏನು ಮಾಡ್ತವೆ ಅಂದರೆ ತುಂಬ ಇವು ಕೂಡ ಒಂದಿಷ್ಟು ಸ್ಪೀಡಾಗಿರ್ತಕ್ಕಂಥ ಒಂದು CPU ಕಾಂಪೊನೆಂಟ್ಗಳಾಗಿದೆ. ತುಂಬ ಸ್ಪೀಡ್ ಇರ್ತಕ್ಕಂಥ ಒಂದು CPU ಕಾಂಪೊನೆಂಟ್ಗಳಾಗಿದ್ದಾವೆ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಮತ್ತೆ ಡಿಸ್ಕಸ್ ಮಾಡೋಣ ಅಂತ. ಕ್ಯಾಶ್ ಮೆಮೊರಿ ಆಲ್ರೆಡಿ ನಾವೇನು ಹೇಳಿದ್ದೀವಿ, ಈ ಕ್ಯಾಶ್ ಮೆಮೊರಿ ಏನು ಮಾಡುತ್ತೆ? ಸೊ ನಮ್ಮ ಒಂದು ನಾವು ಫೈಲ್ಗಳು ಹುಡುಕಂಥ ಒಂದು ಸ್ಪೀಡ್ ಇದೆ ಅಲ್ವಾ, ನಾವೇನೋ ಫೈಲ್ ಒಂದು ಹುಡ್ಕಕ್ಕೆ ಹೋಗ್ತೀವಿ, ಆ ಫೈಲ್ನ ಹುಡುಕಬೇಕು ಅನ್ನೋ ಏನು ಮಾಡ್ತಾರೆ? ಕ್ಯಾಶ್ ಮೆಮೊರಿ ಯೂಸ್ ಆಗಿ ತುಂಬ ಸ್ಪೀಡಾಗಿ ನಮ್ಗೆ ಏನಾಗುತ್ತೆ? ಸೊ ಯೂಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕ್ವೆಶನ್ ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಒಂದು ಕ್ಲಾಸ್ಗಳು ಏನು ಮಾಡೋದು ಇನ್ನೂ ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ ನೋಡಿ, ಲಾಸ್ಟ್ ಕ್ವೆಶನ್ ಬಂದುಬಿಟ್ಟು ನೋಡಿ, ಡೇಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಅತ್ಯಂತ ವೇಗದ ಮೆಮೊರಿ ಯಾವುದು? ಇದು CPUಗೆ ವೇಗದ ಪ್ರವೇಶವನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ. ಸೊ ನೀವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ರ್ಯಾಮ್ ಬಗ್ಗೆ. ಸೊ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದೊಂದು ತಾತ್ಕಾಲಿಕ ಮೆಮೊರಿ, ಬಟ್ ತುಂಬ ಸ್ಲೋವೆಸ್ಟ್ ಆಗಿರುತ್ತೆ. ಸೊ ರೋಮು ಇದು ನಮಗೆ ಒಂದು ಪರ್ಮನೆಂಟ್ ಸ್ಟೋರೇಜ್ ಮಟೀರಿಯಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಏನು ಮಾಡುತ್ತೆ? ಬಯೋಸ್ನ ನಮಗೆ ಬಯೋಸ್ಗೆ ನಮಗೆ ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ಯಾಶ್ ಮೆಮೊರಿ ಅಂತ ಇದೆ. ಈ ಕ್ಯಾಶ್ ಮೆಮೊರಿ ಇದೆಯಲ್ಲ, ಇದು ಕೂಡ ಒಂದು ತಾತ್ಕಾಲಿಕ. ಇಲ್ಲಿ ತಾತ್ಕಾಲಿಕ ಅಂತ ಕೇಳಿದ್ದಕ್ಕೋಸ್ಕರ ನಮಗೆ ರೋಮ್ ಬರಲ್ಲ. ಸೊ ಇಲ್ಲಿ ತಾತ್ಕಾಲಿಕ ರ್ಯಾಮ್ ಹೌದು ಮತ್ತು ಕ್ಯಾಶ್ ಮೆಮೊರಿ ಹೌದು. ಸೊ ಇವು ಎರಡೂ ಕೂಡ ತಾತ್ಕಾಲಿಕ ಮೆಮೊರಿ ಆಗಿದ್ದಾವೆ, ಅಂದರೆ ತಾತ್ಕಾಲಿಕ ನಮಗೆ ಸ್ಟೋರೇಜ್ ಮಟೀರಿಯಲ್ಸ್ ಆಗಿದ್ದಾವೆ. ಸೊ ಬಟ್ ಇವೆರಡರಲ್ಲಿ ಹೈಯೆಸ್ಟ್ ಸ್ಪೀಡ್ ಇರ್ತಕ್ಕಂಥದ್ದು ಯಾವುದಂದ್ರೆ ನಮಗೆ ಕ್ಯಾಶ್ ಮೆಮೊರಿ. ಈ ಕ್ಯಾಶ್ ಮೆಮೊರಿ ಏನು ಮಾಡುತ್ತೆ? ನಮಗೆ CPUಗೆ ಸೊ ಹೈ ಸ್ಪೀಡಲ್ಲಿ ನಮಗೆ ಏನಾಗುತ್ತೆ? ಒಂದು ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟು ಹಾರ್ಡ್ ಡಿಸ್ಕ್ ಇದೆ. ಇದು ಒಂದು ಫಿಸಿಕಲ್ ಮೆಮೊರಿ ಆಗಿದೆ. ಸೊ ಹಾರ್ಡ್ ಡಿಸ್ಕ್ಗಳು ನಿಮಗೆ ಆಲ್ರೆಡಿ ಹಾರ್ಡ್ ಡಿಸ್ಕ್ ಬಗ್ಗೆ ಹೇಳಿದ್ದೀನಿ ನಾನು. ಪೆನ್ ಡ್ರೈವ್ಗಳಾಗಿರ್ಬೋದು, ನಿಮ್ಮ ಒಂದಿಷ್ಟು 1 TB 2 TB 3 TB ಅಥವಾ ಸೊ ಅಪ್ ಟು ನಮಗೆ 10 TB ಅವ್ರಿಗೂ ನಮಗೆ ಈ ಹಾರ್ಡ್ ಡಿಸ್ಕ್ಗಳು ಸಿಗ್ತವೆ. ಅದರಲ್ಲಿ ನಮ್ಗೆ ಏನು ಮಾಡ್ಬೋದು? ಪರ್ಮನೆಂಟಾಗಿ ನಾವು ಒಂದಿಷ್ಟು ಫೈಲ್ಸ್ ಆಗಿರ್ಬೋದು, ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಈಸಿಯಾಗಿ ಸೇವ್ ಮಾಡಿ ಇರ್ಬೋದು. ಸೊ ಹಾಗಾದರೆ ಸೊ ಇಲ್ಲಿವರೆಗೂ ನಾನು ಏನು ಮಾಡಿ ನಿಮಗೆ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು 10 ಕ್ವೆಶನ್ನು ಸೊ ಡಿಫ್ರೆಂಟ್ ಟಾಪಿಕ್ನ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಮುಂದಿನ ದಿನಗಳಲ್ಲಿ ಏನು ಮಾಡೋಣ? ಸೊ ಈ ಕಂಪ್ಯೂಟರ್ನ ಸಿಲಬಸ್ ವೈಸ್ ಏನು ಮಾಡ್ತಾ ಹೋಗೋಣ? ನಾವು ಕ್ಲಾಸಸ್ಗಳನ್ನ ಮಾಡ್ತಾ ಹೋಗೋಣ. ಸೊ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಕ್ಲಾಸ್ ಆಗಲಿ, ಸೊ ಆ ಕ್ಲಾಸಲ್ಲಿ ನಿಮಗೆ ಯೂಸ್ ಆಗ್ತಕ್ಕಂಥ ಒಂದಿಷ್ಟು ಟಾಪಿಕ್ ಕೂಡ ಇರ್ತವೆ. ಸೊ ಹಾಗಾಗಿ ನಿಮ್ಮ ನೆಕ್ಸ್ಟ್ ಬರ್ತಕ್ಕಂಥ CTET ಆಗಿರ್ಬೋದು, HSTR, GPSTR, PSTR ಆಗಿರ್ಬೋದು, ಅಥವಾ SDA, FDA ಆಗಿರ್ಬೋದು, ಅಥವಾ ನಿಮಗೆ PC ಇಂದ DC ವರೆಗೂ ಯಾವುದೇ ಎಕ್ಸಾಮ್ಗಳಾಗಿರ್ಬೋದು, ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಸೊ ಕೇಳ್ತಕ್ಕಂಥ ಟಾಪಿಕ್ ನಿಮಗೆ ಕಂಪ್ಯೂಟರು. ಸೊ ಈ ಕಂಪ್ಯೂಟರ್ ಅವೇರ್ನೆಸ್ ನಿಮ್ಗೆ ಇತ್ತು ಅಂತಂದರೆ ಈಸಿಯಾಗಿ ನಿಮಗೆ 10 to 12 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ಕ್ಲಾಸ್ಗಳನ್ನ ಹೀಗೆ ನೋಡ್ತಾ ಇದೆ. ನಮ್ಮ ಸಾಧನಾ ಶಂಕರ್ ಅಕಾಡೆಮಿನ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ಒಂದು ಆ್ಯಪ್ ರಿಲೀಸ್ ಆಗುತ್ತೆ. ಆ ಆ್ಯಪಲ್ಲಿ ಈ ಒಂದು ಎಲ್ಲ ಒಂದು HSTR, GPSTR, TET ಆಗಿರ್ಬೋದು, ಅಥವಾ ನಿಮಗೆ PC ಆಗಿರ್ಬೋದು, ಅಥವಾ PSI ಆಗಿರ್ಬೋದು, ಪ್ರತಿಯೊಂದು SDA, FDA ಪ್ರತಿಯೊಂದು ಕೋರ್ಸ್ಗಳು ನಿಮಗೆ ಈಸಿಯಾಗಿ ತುಂಬ ಕಡಿಮೆ ಕಾಸ್ಟಲ್ಲಿ ನಿಮಗೆ ಲಭ್ಯ ಇರುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ಶುಭವಾಗಲಿ.